ನೋಡಿ, ಮೇಕ್ ಎ ಬುಕ್ಲೆಟ್, ನೀಟಾಗಿ ಮಾಡ್ಕೊಳ್ರಿ ಬುಕ್ಲೆಟು, ಆಯಿತಾ. ಎಕ್ಸಾಮ್ಗೆ ಇಷ್ಟು ಏನು ಮಾಡಿಸ್ತೀನಿ ಕರೆಕ್ಟಾಗಿ, ಒಂದು ಮ್ಯಾಥ್ಸ್ ಒಂದು 40 ಪೇಜ್ ಆಗುತ್ತೆ, 40 ಪೇಜ್ ಮ್ಯಾಕ್ಸಿಮಮ್, 40 ಅದರಲ್ಲೇ ಕ್ವಶನ್ ಇರ್ತವೆ, ಇನ್ಕ್ಲೂಡಿಂಗ್ MCQ ಅಲ್ಲೂ, ಆಯಿತಾ. ಇನ್ನೇನು ಚೇಂಜ್ ಆಗೋಲ್ಲ. ಇನ್ನು ಯಾವ ಬುಕ್ಕು ಕೂಡ ರೆಫರ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಾನು ಮೊನ್ನೆ ಹೇಳಿದ್ದೀನಿ ಫಿಸಿಕ್ಸು, ಯಾವ ಬುಕ್ನು ಮಾಡಬೇಡ್ರಿ, ನಾನು ನೋಟ್ಸ್ ಕೊಟ್ಟಿದ್ದೀನಿ ಮಾಡಿರಿ ಅಂತ. ಅದ್ರಾಗೊಂದು ಕ್ವಶನ್ ಇದೆ, ಎಸ್ಪೆಷಲಿ ಅದು ಫಾರ್ವರ್ಡ್ ಬಯಸ್ ರಿವರ್ಸ್ ಬಯಸ್ಸು, ಡಯಾಗ್ರಾಮ್ ರಾಂಗ್ ಕೊಟ್ಟಿದ್ದಾರೆ. ನೀವು ಅದನ್ನೇ ಓದಿ ರಾಂಗ್ ಬರೆದ್ರೆ ಏನು ಬಂತು, ನೀವು ಓದಿಲ್ಲ ರಾಂಗ್ ಬರೆದಿದ್ದೀರಾ, 0 ಬರಲಿ, ಪ್ರಾಬ್ಲಮ್ ಇಲ್ಲ. ನೀನು ಓದಿದ್ದೇ ರಾಂಗ್ ಓದಿದರೆ, ಸೊ ಡೋಂಟ್ ರೆಫರ್ ದೋಸ್ ಬುಕ್ಸ್. ಆ ನೋಟ್ಸ್ ಸೇಮ್ ಮೆಟೀರಿಯಲ್ ಇದ್ದರೆ ಅದನ್ನು ಫಾಲೋ ಮಾಡಿರಿ ಸಾಕು, ಅದು ಮ್ಯಾಕ್ಸಿಮಮ್ ಆಯಿತು. ಅದರಿಂದ ಎಲ್ಲೂ ಮಾರ್ಕ್ಸ್ ತೆಗೋಕ್ಕಾಗಲ್ಲ. ಓಕೆ, ಸೊ ದಿಸ್ ಒನ್ ಇಸ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಆ್ಯಂಡ್ ರಿಪೀಟೆಡ್ ಕ್ವಶನ್ 2022, 24, ದೆನ್ ಅದು E2, E3 ಅಂದರೆ ಪ್ರಿಪೇರ್ಡ್ರಿನ ಸಪ್ಲಿಮೆಂಟ್ರಿದ ಎಕ್ಸಾಮಿನೇಷನ್ ಟು ಎಕ್ಸಾಮಿನೇಷನ್ 3. ಸಿ ವಾಟ್ ಟು ಫೈಂಡ್ 4 ಮಾರ್ಕ್ಸಲ್ಲಿ ಕೇಳ್ತಾರೆ. ಇದು ಒಂದು ಗ್ರಾಫ್ ಇರುತ್ತೆ, ಇನ್ನೊಂದು ಇದಿರುತ್ತೆ. ನೀವು ಇದರಲ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾವ ಕ್ವಶನಲ್ಲಿ ಲಿಮಿಟ್ಸಲ್ಲೂ ಎಕ್ಸ್ಪೆಕ್ಟ್ ಮಾಡೋ ಕ್ವಶನ್ ಒಂದು 2 3 ಇದ್ದಾವೆ, ಅದೇ ರಿಪೀಟ್ ಆಗ್ತಾ ಇದೆ. ನಿಮ್ಗೆ ಅದು ಮಾಡೋಕ್ಕೆ ಬರ್ತಾ ಇಲ್ಲ ಅಂದರೆ ದಿಸ್ ಒನ್ ಇಸ್ ಬೆಟರ್. ಓಕೆ, ಸೊ A ಈಸ್ ಈಕ್ವಲ್ ಟು ದೇ ಗಿವನ್, ಒಂದು ನೀಟಾಗಿ ಅರ್ಥ ಮಾಡ್ಕೊಳ್ರಿ, 2 3 ಕೊಡ್ತೀನಿ, ಆಮೇಲೆ ನೀವು ಮಾಡಂತ್ರಿ. ಫಸ್ಟ್ ಲುಕ್ ಅಟ್ ದ ಬೋರ್ಡ್ ಪ್ರಾಪರ್ಲಿ. A ಈಸ್ ಈಕ್ವಲ್ ಟು 3 1 -1 2. ಏನು ಫೈಂಡ್ ಮಾಡಬೇಕು, A² ಫೈಂಡ್ ಮಾಡಬೇಕು, -5A ಮಾಡಬೇಕು, ಪ್ಲಸ್ 7I ಈಸ್ ಈಕ್ವಲ್ ಟು 0. ಆಯಿತಾ. ಫಸ್ಟ್ ಅರ್ಥ ಮಾಡ್ಕೊಳ್ರಿ, ನೀವು ಎಕ್ಸಾಮ್ ಬರೀತಿರೋದು ಬೋರ್ಡ್ ಎಕ್ಸಾಮ್ ಬೇರೆ, ಕಾಂಪಿಟೇಟಿವ್ ಎಕ್ಸಾಮ್ ಬೇರೆ. ಬೋರ್ಡ್ ಎಕ್ಸಾಮು ಅವನಿಗೆ ಅರ್ಥ ಆಗಬೇಕು, ನಿಮಗೆ ಅರ್ಥ ಆಗೋದಲ್ಲ. ಅವನಿಗೆ ಕರೆಕ್ಷನ್ ಮಾಡೋದಕ್ಕೆ ಈಸಿ ಆಗಬೇಕು, ಕರೆಕ್ಷನ್ ಮಾಡೋದಕ್ಕೆ ಖುಷಿ ಆಗಬೇಕು, ಆವಾಗ ಮಾರ್ಕ್ಸ್ ಆಟೋಮೆಟಿಕಾಗಿ ಬರ್ತವೆ. ನೀವೇನು ಬರೀತೀರಿ ಗೊತ್ತಾ, ನಾನು ಹಿಂಗೆ ಬರೆಯೋದು, ನೀನು ಏನಾರ ಮಾಡ್ತೀಯ, ಅವನು ನಾನು ಏನಾರ ಮಾಡ್ತೀನಿ ನೀನು ಬಿಡು ಅಂತಾನೆ. ಅವನಿಗೆ ಬರ್ದಂಗೆ ನೀಟಾಗಿ ಸ್ಟೆಪ್ಸ್ ಬರೀರಿ, ಸ್ಟೆಪ್ ವೈಸ್. ಅದು ಸ್ಟೆಪ್ಸಿಗೆ ಮಾರ್ಕ್ಸ್ ಸೆಲೆಕ್ಟ್ ಮಾಡಿರ್ತಾರೆ, ಈ ಸ್ಟೆಪ್ಪಿಗೆ ಈ ಮಾರ್ಕ್ಸು, ಇಷ್ಟು ಮಾರ್ಕ್ಸು ಅಂತ. ನೀವೇನು ಮಾಡ್ತೀರಿ, ಎಲ್ಲ ಮಿಕ್ಸ್ ಮಾಡಿ ಬರೆದ್ಬಿಡ್ತೀರ. ಸ್ಟೆಪ್ ವೈಸ್ ಬರೀರಿ, ಸೊ ಆವಾಗ ಮಾರ್ಕ್ಸ್ ಕೊಡೋಕೆ ಅವ್ನಿಗೆ ಈಸಿ ಆಗುತ್ತೆ. ದೆನ್ ಸ್ಟೆಪ್ 1 ಏನು ಮಾಡ್ತೀರಾ, ಫೈಂಡ್ A², ಫೈಂಡಿಂಗ್ A², ಫೈಂಡಿಂಗ್ A². ಸೊ ಏನು ಮಾಡ್ತೀರಾ, A ಜೊತೆ Aನ ಮಲ್ಟಿಪ್ಲೈ ಮಾಡಬೇಕು. ದಿಸ್ ಈಸ್ A, 3 1 -1 2. ದೆನ್ ಒನದರ್ A ಈಸ್ ಈಕ್ವಲ್ ಟು ಸೇಮ್ ಅದನ್ನೇ 3 1 -1 2. ಸೊ ಈ ಸ್ಟೆಪ್ ಬರೆಯೋ ಬದಲಿನ ಡೈರೆಕ್ಟಾಗಿ A² ಬರದೆ ಅಂತ ಅನ್ಕೋ, ಮಾರ್ಕ್ಸ್ ಕೊಡಲ್ಲ. ಪ್ರೊಸೀಜರ್ ಬರೀಬೇಕು. A² ಕಂಡಿಡಿಯೋಕ್ಕೆ ಶಾರ್ಟ್ಕಟ್ ಇದ್ದಿದ್ದು, ಒಂದು ಯಾವುದೋ ಒಂದು ಶಾರ್ಟ್ಕಟ್ ಇದೆ, ಡೈರೆಕ್ಟಾಗಿ A² ಕಂಡಿಡಿಬೋದು ನೀವು, ಬಟ್ ಅದಕ್ಕೆಲ್ಲ ಮಾರ್ಕ್ಸ್ ಕೊಡೋಲ್ಲ. ನೀಟಾಗಿ ಸ್ಟೆಪ್ಸ್ ಬರೀಬೇಕು. ಸೊ ದಿಸ್ ರೋ, ದಿಸ್ ಇಸ್ ಕಾಲಮ್, ಮಲ್ಟಿಪ್ಲೈ ಮಾಡು. ಸೊ A² ಇಸ್ ಈಕ್ವಲ್ ಟು ಏನು ಬರುತ್ತೆ, 3 × 3 9. ಸೊ ಈ ರೋ ಆಯಿತು, ಕೆಳಗಡೆ ಕಾಲಮ್ 9 ಪ್ಲಸ್ 1 × -1, ದಿಸ್ ವಿಲ್ ಬಿಕಮ್ -1. ಇದು ನನಗೆ ಹಿಡ್ಕೊ, ಈ ಕಾಲಮ್ ಆಯಿತು. ನೆಕ್ಸ್ಟು ಪಕ್ಕದ ಕಾಲಮ್ಗೆ ಶಿಫ್ಟ್ ಆಗು. 3 × 1 3 × 1 3 ಪ್ಲಸ್ 1 × 2 2. ಸೊ ಇವಾಗ ಈ ರೋ ಇಂದ 2 ಕಾಲಮ್ನು ಮಲ್ಟಿಪ್ಲೈ ಮಾಡಿದೆ. ಸೊ ಇದ್ರ ಕೆಲಸ ಮುಗೀತು. ಇವಾಗ ಈ ಕೆಲಸ ಇದಕ್ಕೆ ಬಾ. ಸೊ -1 × 3 -3 ಪ್ಲಸ್ 2 × -1 -2. ಇಲ್ಲಿ ಪ್ಲಸ್ಸು ಮೈನಸ್ಸು ಹುಷಾರು ನೀವು, ಆಯಿತಾ, ಮಾಡ್ಕೋಬೇಕಾದ್ರೆ. ದೆನ್ ಈ ರೋ ಆಯಿತು. ದೆನ್ ಗೋ ಟು ನೆಕ್ಸ್ಟ್ ರೋ, -1 × 1 -1 ಪ್ಲಸ್ 2 2s 4. ಇದನ್ನ ಬಿಡಿಸ್ಕೊ, ಏನಾಯ್ತು ಅವಾಗ. ಸೊ A² ವಿಲ್ ಬಿಕಮ್, A² ಇಸ್ ಈಕ್ವಲ್ ಟು 9 -1, ದಿಸ್ ವಿಲ್ ಬಿಕಮ್ 8, 3 + 2 5. ಸೊ ದಿಸ್ ವಿಲ್ ಬಿಕಮ್ -3 -2, ಇದು -5 ಆಗುತ್ತೆ. ದೆನ್ -1 + 4, ದಿಸ್ ವಿಲ್ ಬಿಕಮ್ 3. ಸೊ A² ಕಂಡಿಡಿದೆ. ನೆಕ್ಸ್ಟ್ ಏನು ಕಂಡುಹಿಡಿಬೇಕು, 5A. ಸೊ ಇದನ್ನ ಮೈನಸ್ ಇವಾಗೆಲ್ಲ ತೊಗೋಬೇಡ್ರಿ, ಆಯಿತಾ. ಸುಮ್ಮನೆ ಏನಿದೆವಲ್ಲ ಈ ಎಲಿಮೆಂಟ್ಸ್ ಮಾತ್ರ ತೊಗೊಳ್ರಿ. ಲಾಸ್ಟಿಗೆ ಮಾಡಬೇಕಾದ್ರೆ ಎಲ್ಲದನ್ನು ಮಿಕ್ಸ್ ಮಾಡಂತ್ರಿ. ಸೊ ಸ್ಟೆಪ್ 2 ಇಸ್ ವಾಟ್, ಫೈಂಡಿಂಗ್ 5A. ಸೊ A ಜೊತೆಗೆ ಏನು ಮಾಡಬೇಕು, 5ನ ಮಲ್ಟಿಪ್ಲೈ ಮಾಡಬೇಕು. ಸೊ 5A ಇಸ್ ಈಕ್ವಲ್ ಟು, ಡೈರೆಕ್ಟಾಗಿ ಬರೀರಿ, ಏನೋ ಪ್ರಾಬ್ಲಮ್ ಇಲ್ಲ. 5 3s 15, 5 1s 5A, -5A 10. ಸೊ ದಿಸ್ ವಿಲ್ ಬಿಕಮ್, ನೆಕ್ಸ್ಟ್ ಯಾವುದು, 7. ಸ್ಟೆಪ್ 3. ಸೊ ಸ್ಟೆಪ್ 3 ಈಸ್ ಫೈಂಡಿಂಗ್ 7I. ಸೊ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ, 7I. I ಅಂದರೆ ಅರ್ಥ ಇದು 1, ಇದು 1 ಅಲ್ವಾ, 1 1 ಇದಿರುತ್ತೆ. ಸೊ 7I ಆದರೆ ಏನಾಗುತ್ತೆ, 7ಇಂದ ಮಲ್ಟಿಪ್ಲೈ ಆಯಿತು. ಸೊ 7 × 1 7, 7 0 0 0, ಇದು 7 ಆಯಿತು. ಓಕೆ, ಸೊ ಲಾಸ್ಟ್ ಸ್ಟೆಪ್ಪು, ಕಂಬೈನ್ ಎವ್ರಿಥಿಂಗ್. ಯು ಕಂಬೈನ್ ಇಟ್ ಎವ್ರಿಥಿಂಗ್.
ಸೊ ಲಾಸ್ಟ್ ಸ್ಟೆಪ್ ಈಸ್ ವಾಟ್? ಫೈಂಡಿಂಗ್. ಲಾಸ್ಟ್ ಸ್ಟೆಪ್ಪು ಏನು ಬರೀರಿ? ಎ ಸ್ಕ್ವಯರು ಮೈನಸ್ 5a ಪ್ಲಸ್ 7i ದಟ್ ಈಸ್ ಈಕ್ವಲ್ ಟು 0 ಬರಬೇಕು. ಸೊ ಎ ಸ್ಕ್ವಯರ್ ಏನಿದೆ? ಎ ಸ್ಕ್ವಯರ್ ಈಸ್ ಈಕ್ವಲ್ ಟು, ದಿಸ್ ಇಸ್ ದ ಆನ್ಸರು, a to 5a ಮೈನಸ್ 5a 3 ಮೈನಸ್ 5a ಅಂದರೆ ಎಲ್ಲಿದೆ 5a? ದಿಸ್ ಇಸ್ ದ 15 5a ಮೈನಸ್ 5a 10 ದೆನ್ ಪ್ಲಸ್ 7i ಅಂದರೆ 7007 ದೆನ್ ಸಿಂಪ್ಲಿಫೈ ಮಾಡಿರಿ. ದಟ್ ಈಸ್ ಈಕ್ವಲ್ ಟು ಏನು ಬರ್ಕೊತೀರಾ? a to ಮೈನಸ್ 15 ಪ್ಲಸ್ 7 5a ಮೈನಸ್ 5a ಪ್ಲಸ್ 0 ಮೈನಸ್ 5a ಮೈನಸ್ ಇಂಟು ಮೈನಸ್ ಪ್ಲಸ್ 5a ಪ್ಲಸ್ 0 3 ಮೈನಸ್ 10 ಪ್ಲಸ್ 7. ಸೊ ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 8 ಪ್ಲಸ್ 7 15 15 ಪ್ಲಸ್ 15 ಮೈನಸ್ 15 0 ದೆನ್ ದಿಸ್ ವಿಲ್ ಬಿಕಮ್ 0 ಮೈನಸ್ 5 ಪ್ಲಸ್ 5 0 3 ಪ್ಲಸ್ 7 10 10 ಮೈನಸ್ 10 0. ಸೊ ದಟ್ ಈಸ್ ಈಕ್ವಲ್ ಟು, ಇದ್ರ ನಿಮ್ಗೆ ಆನ್ಸರ್ ಆಲ್ರೆಡಿ ಗೊತ್ತಿರುತ್ತೆ ಅಲ್ವಾ? ನಿಮಗೆ ದಟ್ ಈಸ್ ಈಕ್ವಲ್ ಟು ಕೊಟ್ಬಿಟ್ಟಾನೆ, ಎ ಈಸ್ ಈಕ್ವಲ್ ಟು 0 ಅಂತ ಕೊಟ್ಬಿಟ್ಟಾನಲ್ವಾ? 0ನೇ ಬರಬೇಕು ಆನ್ಸರು. ನಮಗೇನು ಗೊತ್ತಾಗುತ್ತೆ ಗೊತ್ತಾ? ನೀವು ಮಾಡಬೇಕಾದ್ರೆ ಕರೆಕ್ಟಾಗಿ ಆನ್ಸರ್ ಇತ್ತು ಅಂದರೆ ನಾವು ನಿಜವಾಗಿ ಹೇಳ್ತೀವಿ, ಯಾವುದು ಚೆಕ್ ಮಾಡಲ್ಲ. ಎಲ್ಲಾದರೂ ಹಿಂಗೆ ಕಾಟ್ ಹೊಡೆದು ಹಿಂಗೆ ಬರದೆ ಗೊತ್ತಾಗ್ಬಿಡ್ತೀನಿ ಏನೋ ಮ್ಯಾನಿಪ್ಯುಲೇಟ್ ಮಾಡಿದೀಯಾ ಅಂತ. ಅವಾಗ ಹಿಂದೆ ಸ್ಟೆಪ್ಪಿಗೆ ಹೋಗ್ತೀವಿ. ಮ್ಯಾಥ್ಸಲ್ಲಿ ಚಿತ್ತಾಗಿಲ್ಲ ಅಂದರೆ ನಿಮ್ಮ ಮಾರ್ಕ್ಸ್ ಹೋಗೋಕ್ಕೆ ಚಾನ್ಸೇ ಇಲ್ಲ. ಚಿತ್ತಾಯಿತು ಅಂದರೆ ಅದು ಅರ್ಥ ಆಯಿತು, ಎರಡೇ ಕಾರಣ, ಒಂದು ಕಾಪಿ ಹೊಡಿಯೋಕ್ಕಾರೆ ಮಿಸ್ ಮಾಡಿದೀಯಾ, ಇಲ್ಲ ಅಂದರೆ ನನ್ನ ಮ್ಯಾನಿಪ್ಯುಲೇಟ್ ಮಾಡಿದೀಯಾ ಅಂತ. ಸೊ ನೀಟಾಗಿ ಬರೀರಿ, ಮ್ಯಾಥ್ಸಲ್ಲಿ ಚಿತ್ತು ಮಾಡೋಕ್ಕೆ ಹೋಗ್ಬೇಡ್ರಿ ಆಯಿತಾ? ಯು ಡೂ ದಿಸ್. ಸೊ ಇದಕ್ಕೆ ನಿಮಗೆ ಎಷ್ಟು ಕೊಡ್ತಾರೆ? ನಿಮಗೆ 2.5 ಮಾರ್ಕ್ಸ್ ಇಲ್ಲ 2 ಮಾರ್ಕ್ಸ್ ಕೊಡ್ತಾರೆ ಆಯಿತಾ? ಇನ್ನು ಅರ್ಧ ಮಾರ್ಕ್ಸ್ ಎಲ್ಲಿದೆ? ಫೈಂಡಿಂಗ್ ಎ ಇನ್ವರ್ಸ್. ಫೈಂಡಿಂಗ್ ಎ ಇನ್ವರ್ಸ್ ಇದಕ್ಕೆ ಯೂಸಿಂಗ್ ಮತ್ತೆ ಇದು ಯೂಸಿಂಗ್ ಐಡೆಂಟಿಟಿನೇ ಮಾಡಬೇಕು, ಈ ಕ್ವೆಶನ್ನೇ ಮಾಡಬೇಕು. ಇನ್ನೊಂದು ಮೆಥಡ್ ಇದೆ ಎ ಇನ್ವರ್ಸ್ ಕಂಡಿಡಿಯೋಕ್ಕೆ, ಅದನ್ನು ಮಾಡೋಂಗಿಲ್ಲ. ಅಡ್ಜಾಯಿಂಟ್ ಆಫ್ ಎ ಡಿವೈಡ್ ಬೈ ಡಿಟರ್ಮಿನೆಂಟ್ ಆಫ್ ಅದನ್ನು ಮಾಡೋಂಗಿಲ್ಲ. ಯು ಶುಡ್ ಯೂಸ್ ದಟ್ ಈಕ್ವೇಷನ್ ಓನ್ಲಿ. ಇವಿದಾವಲ್ಲ ಇವು, ಇವನ್ನೇ ಯೂಸ್ ಮಾಡಬೇಕು. ನಾನು ಹೇಳ್ತೀನಿ ಇದನ್ನು. ಓಕೆ, ರೈಟ್ ಇಟ್. ದೆನ್ ಹಾಫ್ ಆಫ್ ದ ಪಾರ್ಟ್ ಫೈಂಡಿಂಗ್ ಎ ಇನ್ವರ್ಸ್ ಅಲ್ವಾ? ಟೇಕ್ ದ ಈಕ್ವೇಷನ್ ಏನಿದೆ, ಎ ಸ್ಕ್ವಯರ್ ಮೈನಸ್ 5a ಪ್ಲಸ್ 7i ಈಸ್ ಈಕ್ವಲ್ ಟು 0. ಸೊ ಇದನ್ನು ನಾನು ಏನು ಕಂಡುಹಿಡಿಯಬೇಕು? ಯೂಸಿಂಗ್ ದಿಸ್ ಈಕ್ವೇಷನ್ ಐ ಶುಡ್ ಫೈಂಡ್ ಎ ಇನ್ವರ್ಸ್, ಕರೆಕ್ಟಾ? ಸೊ ಇದಕ್ಕೆ ಸಮ್ ಥಿಯರಮ್ಸ್ ಅಥವಾ ಸಮ್ ಫಾರ್ಮುಲಾ ಗೊತ್ತಿರಬೇಕು. ಒಂದನೇದು ಯಾವುದು? ಎ ಇಂಟು ಎ ಇನ್ವರ್ಸ್ ಈಸ್ ಈಕ್ವಲ್ ಟು ಏನು ಬರುತ್ತೆ? ಐ ಬರುತ್ತೆ ಒಂದನೇದು. ಆಮೇಲೆ ಎ ಇನ್ವರ್ಸ್ ಇಂಟು ಐ ಈಸ್ ಈಕ್ವಲ್ ಟು ಏನು ಎ ಇನ್ವರ್ಸ್ ಇಂಟು ಐ ಈಸ್ ಈಕ್ವಲ್ ಟು ಏನು ಬರುತ್ತೆ? ಎ ಇನ್ವರ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಇನ್ಯಾವ್ದಾರ ಇದೆಯಾ? ಐ ಇಂಟು ಎ ಈಸ್ ಈಕ್ವಲ್ ಟು ಯು ವಿಲ್ ಗೆಟ್ ಎ. ದೀಸ್ ಆರ್ ದ ನೋಟ್ಸ್. ಅಂದರೆ ಇದು ನಿಮಗೆ ಫಾರ್ಮುಲಾ ಗೊತ್ತಿರಬೇಕು, ಇಲ್ಲ ಮಾಡೋಕ್ಕೆ ಬರಲ್ಲ. ಸೊ ಕನ್ಸಿಡರ್ ದಿಸ್ ಈಕ್ವೇಷನ್ ನಂಬರ್ 1. ಈ ನಂಬರ್ 1ಇಂದ ಮಲ್ಟಿಪ್ಲೈ ಎ ಇನ್ವರ್ಸ್ ಆನ್ ಬೋತ್ ಸೈಡ್. ಅವಾಗ ಏನಾಗುತ್ತೆ? ಎ ಸ್ಕ್ವಯರ್ನ ಐ ವಿಲ್ ರೈಟ್ ಎ ಇಂಟು ಎ. ಸೊ ಮಲ್ಟಿಪ್ಲೈ ವಿತ್ ಎ ಇನ್ವರ್ಸು ಮೈನಸ್ 5 ಇಂಟು ಎ ಇನ್ವರ್ಸು ಪ್ಲಸ್ 7 ಇಂಟು ಐ ಎ ಇನ್ವರ್ಸು ದಟ್ ಈಸ್ ಈಕ್ವಲ್ ಟು 0 ಇಂಟು ಎ ಇನ್ವರ್ಸ್ ಈಸ್ ಈಕ್ವಲ್ ಟು ದಿಸ್ ಒನ್ ಈಸ್ 0. ಸೊ ಎ ಇಂಟು ಎ ಇದನ್ನೇನು ಮಾಡೋಕ್ಕಾಗಲ್ಲ, ಎ ಇಂಟು ಎ ಇನ್ವರ್ಸ್ ಇದೆ. ಎ ಇಂಟು ಎ ಇನ್ವರ್ಸ್ ಈಸ್ ಈಕ್ವಲ್ ಟು ವಾಟ್? ಐ. ಸೊ ಐ ಇಂಟು ಎ ಮೈನಸ್ ಎ ಇಂಟು ಎ ಇನ್ವರ್ಸ್ ಈಸ್ ಈಕ್ವಲ್ ಟು ಐ 5i ಪ್ಲಸ್ 7 ಐ ಇಂಟು ಎ ಇನ್ವರ್ಸ್ ಅಂದರೆ ಎ ಇನ್ವರ್ಸು ದಟ್ ಈಸ್ ಈಕ್ವಲ್ ಟು 0. ಸೊ ಎ ಇಂಟು ಐ ಮೀನ್ಸ್ ಎ ಇಂಟು ಐ ಎ ಮೈನಸ್ 5i ಪ್ಲಸ್ 7 ಎ ಇನ್ವರ್ಸ್ ದಟ್ ಈಸ್ ಈಕ್ವಲ್ ಟು 0. ಏನು ಕಂಡುಹಿಡಿಬೇಕು? ಎ ಇನ್ವರ್ಸ್ ಕಂಡುಹಿಡಿಬೇಕು. ಸೊ ಐ ವಿಲ್ ಸೆಂಡ್ ದಿಸ್ ಹೋಲ್ ಈಕ್ವೇಷನ್ ಇಯರ್. ಸೊ ಅವಾಗ ಏನಾಗುತ್ತೆ? ಎ ಮೈನಸ್ 5i ದಟ್ ಈಸ್ ಈಕ್ವಲ್ ಟು ಮೈನಸ್ 7 ಎ ಇನ್ವರ್ಸ್. ಸೊ ದಿಸ್ ವಿಲ್ ಬಿಕಮ್ ಎ ಇನ್ವರ್ಸ್ ಈಸ್ ಈಕ್ವಲ್ ಟು ವಾಟ್ ಯು ವಿಲ್ ಗೆಟ್? ಮೈನಸ್ 1/7 ಇಂಟು ಎ ಮೈನಸ್ 5i. ಸೊ ದಿಸ್ ವಿಲ್ ಬಿಕಮ್ ಮೈನಸ್ 1/7 ಇಂಟು ಎ ಅಂದರೆ ಕ್ವಶನ್ ಕೊಟ್ಟಿದ್ದಾರೆ 3 1 ಮೈನಸ್ 1 2. ಅದ್ರ ಜೊತೆ ಏನು ಮಾಡ್ಬೇಕು ನಾನು? ಸೊ ದಿಸ್ ಈಸ್ ಹೋಲ್ ಇಂಟು ದೆನ್ 5i ಅಂದರೆ ಇದು 5 0 0 5. ಸೊ ದಟ್ ಈಸ್ ಈಕ್ವಲ್ ಟು 1/7 ಮೈನಸ್ 1/7 ಮೈನಸ್ ಮಾಡೋಂಗಿದ್ರೆ 3 ಮೈನಸ್ 5 1 ಮೈನಸ್ 0 ಮೈನಸ್ 1 ಮೈನಸ್ 0 2 ಮೈನಸ್ 5 ದಟ್ ಈಕ್ವಲ್ ಟು ಮೈನಸ್ 1/7. This is equal to 3 minus 5 2. This will become minus 2 1. This will become minus 1. This will become minus 3. ಕರೆಕ್ಟಾ? ಕ್ವಶನ್ ನೋಡಿ ಇಲ್ಲಿದೆ.
3 1 -1 2 ಇದೆಯಲ್ಲ, ನಿಮಗೆ ಇದು ಆನ್ಸರ್ ಫಸ್ಟಿಗೆ ಗೊತ್ತಾಗಬೇಕು. ಎಲ್ಲೋ ಮಲ್ಟಿಪ್ಲೈ ವಿತ್ ಮೈನಸ್, ಇಲ್ಲಿ ಮೈನಸ್ ಬಿಟ್ಟಿದ್ದೀನಿ ನೋಡು, ಇಲ್ಲಿದೆಯಲ್ಲ -1. ಸೊ ಮೈನಸ್ ಮಲ್ಟಿಪ್ಲೈ ಮಾಡಿದರೆ 1/7 ದಟ್ ಈಸ್ ಈಕ್ವಲ್ ಟು 2 1 2 -1 1 3. ಕರೆಕ್ಟಾ? ಸಿ, ನಿಮಗೆ ಫಸ್ಟಿಗೆ ಆನ್ಸರ್ ಗೊತ್ತಿರುತ್ತಿದ್ದು ಹೆಂಗೆ ಅಂತ. ಇಲ್ಲೇನು ಹೆಂಗೆ ಇದು ಆನ್ಸರ್ ಹೆಂಗೆ ಬರುತ್ತೆ ಅಂದರೆ, ಸಿ ನಮಗಿದೇನಿರುತ್ತಲ್ಲ, ಇಲ್ಲಿ ಏನೇ ಬಂದಿರಲಿ ನಂಬರು, ಇದು ಆನ್ಸರ್ ಏನಿರುತ್ತಲ್ಲ ಇದ್ರ ಉಲ್ಟಾ ಇರುತ್ತೆ ನೋಡು. ಈ ಎರಡು ನಂಬರ್ ಚೇಂಜ್ ಆಗಿರ್ತವೆ, 3 ಇಂದ 2 2 ಇಂದ 3 ಇಂಟರ್ಚೇಂಜ್ ಆಗಿದೆಯಾ ನಂಬರು. ದೆನ್ ಇವೆರಡ್ರದ್ದು ಸಿಂಬಲ್ ಚೇಂಜ್ ಆಗಿರುತ್ತೆ, ಸೈನ್ ಪ್ಲಸ್ ಇರೋದು ಮೈನಸ್ ಆಗಿರುತ್ತೆ, ಮೈನಸ್ ಇರೋದು ಪ್ಲಸ್ ಆಗಿರುತ್ತೆ. ಅಕಸ್ಮಾತ್ ಒಂದೊಂದ್ಸಲಿ ಬರಲ್ಲ, ಒಂದೊಂದ್ಸಲಿ ಬೇರೆ ಬಂದಿರುತ್ತೆ. ಅವು ಬೇರೆ ಬಂದಾಗ ಅರ್ಥ ಮಾಡ್ಕೋಬೇಕು, ನಾನು ಇನ್ನೂ ಏನೂ ಕಾಮನ್ ತೊಗೊಂಡಿಲ್ಲ ಅಂತ ಅರ್ಥ. ಕಾಮನ್ ತೊಗೊಂಡಾದ್ಮೇಲೆ ಬರ್ಬೇಕು ಆನ್ಸರ್, ಅದು ಆವಾಗ ನಿಮ್ಮ ಆನ್ಸರ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಅರ್ಥ ಆಗಿದೆಯಾ? ಅಂಡರ್ಸ್ಟುಡ್? ಸೊ ಅದು ಎ ಇನ್ವರ್ಸು. ಸೊ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಕಂಡಿಡಿದೆಯಲ್ಲ, ಸೊ ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1/7 2 -1 1 3. ಕ್ಲಿಯರ್? ಹಾಂ, ಮಲ್ಟಿಪ್ಲೈ ಮಾಡಬೇಡ, ಹಂಗೆ ಅಲ್ಲಿಗೆ ಇಡು ಸಾಕು. ಮಲ್ಟಿಪ್ಲೈ ಮಾಡೋದು ಬೇಡ, ಹಂಗಿಟ್ರು ಓಕೆ, ಮಲ್ಟಿಪ್ಲೈ ಮಾಡಿಟ್ರು ಓಕೆ, ಪ್ರಾಬ್ಲಮ್ ಇಲ್ಲ. ನೀಟಾಗಿ ಕ್ವಶನ್ ವಿತ್ ಆನ್ಸರ್ ಮೆಟೀರಿಯಲ್ ರೆಡಿ ಮಾಡ್ಕೋಬೇಕು ನೀಟಾಗಿ. ನಾಳೆ ಎಕ್ಸಾಮ್ ಇದೆಯಾ, ಇವು ಇಷ್ಟು ಮುಗಿಸ್ಬೇಕು, ಇದು ಬಿಟ್ಟು ಇನ್ನು ಯಾವ ಕ್ವಶನು ಬರಲ್ಲ, ನಾನು ಗ್ಯಾರಂಟಿ. ಬಂದರೆ ಬಂದು ಕೇಳ್ರಿ ನನಗೆ. ಇಲ್ಲ ನಿಮ್ಗೆ ಡೌಟ್ ಇದೆಯಾ, ಟೇಕ್ ಯುವರ್ ಮಿಡ್ ಟರ್ಮ್ ಪೇಪರ್, ಮೊನ್ನೆ ಪ್ರಿಪರೇಟರಿ ಪೇಪರ್ ಮಾಡಿದ್ರೆ ತಗೊಳ್ರಿ, ನಾನು ಕ್ವಶನ್ ತೋರಿಸ್ತೀನಿ, ಎಲ್ಲ ಇದ್ರಾಗೆ ಇದಾವೆ. ಯಾವ ಕ್ವಶನ್ನು ಬೇರೆ ಬರಲ್ಲ, ಇದ್ರಾಗೆ ಬರಬೇಕು. ಪ್ರಾಬ್ಲಮ್ ವಿತ್ ಮ್ಯಾಥಮೆಟಿಕ್ಸ್ ಈಸ್, ಏನು ಬರುತ್ತಲ್ಲ ಆನ್ಸರು ಅದನ್ನು ಪ್ರಾಪರಾಗಿ ಬರೆಯಲ್ಲ ನೀವು. ಮಿಡ್ಲಲ್ಲಿ ಸ್ಟ್ರಕ್ ಆಗೋದು, ಬಿಟ್ಬಿಡೋದು, ಇದನ್ನೇ ಮಾಡೋದು. ಅದರಲ್ಲಿ ಎಸ್ಪೆಷಲಿ ಈ ಚಾಪ್ಟರ್ ಇಟ್ಕೊಂಡ್ಬಿಡ್ತೀರ, ಮೆಟ್ರಿಸಿಸು ಡಿಟರ್ಮಿನೆಂಟ್ಸು ಅಜ್ಜಿ ಸಾಯೋ ತನಕ. ಇದು ಒಂದು ಸಲ ಕೈ ಕೊಡ್ತು ಅಂದರೆ ಹೋಯ್ತು 20 ನಿಮಿಷ. ಇನ್ನೊಂದು ಸಲ ಮಾಡ್ಬೇಕಾದ್ರೆ ಕೈ ಕೊಡಿದ್ರೆ 1 ಗಂಟೆ. 1 ಗಂಟೆ ಒಂದೇ ಪ್ರಾಬ್ಲಮ್ ಮಾಡ್ತಾಯಿದ್ರೆ ಪ್ಯಾನಿಕ್ ಸ್ಟಾರ್ಟ್ ಆಯಿತು. ಮ್ಯಾಟ್ರಿಸಿಕ್ಸ್ ಟೋಲ್ಡ್ ನೋ ಇಸ್ ಅ ಓನ್ಲಿ ಚಾಪ್ಟರ್ ವಿಚ್ ಮೇಕ್ ಯು ಪಾಸ್ ಆ್ಯಂಡ್ ಇಟ್ ಈಸ್ ಯುವರ್ ಎನಿಮಿ ಟು ಫೇಲ್ ಯು. ಅದನ್ನು ಬಿಲೀವ್ ಮಾಡಬೇಡ್ರಿ ಜಾಸ್ತಿ, ಬಟ್ ನಿಮಗೆ ಅದೇ ಈಸಿ, ಅದನ್ನೇ ಮಾಡ್ತೀರಾ. ಡೂ ಇಟ್. ಬಾಯಲ್ಲಿ ಹೇಳ್ಕೊಂತ ಮಾಡ್ರಿ, ತಪ್ಪಾಗಲ್ಲ. ಸೊ ಎ ಇಸ್ ಈಕ್ವಲ್ ಟು ದೇ ಗಿವನ್ 2 3 1 2. So equation is what? A square minus 4a plus I is equal to 0. So what to do? ಎತ್ಕೋ, a square ಕಂಡುಹಿಡಿಬೇಕು. a square is equal to what to do? Multiply. ಇದು 2 3 1 2. ದೆನ್ ಇಲ್ಲಿಂದ ಒಂದು ಮಲ್ಟಿಪ್ಲೈ ಮಾಡು, 1 1 3 1 2. ಇಲ್ಲಿಂದ ರೋ ಮತ್ತು ಕಾಲಮ್ನ ಮಲ್ಟಿಪ್ಲೈ ಮಾಡಿದರೆ ಯು ವಿಲ್ ಗೆಟ್ 2 1s are 2 ಪ್ಲಸ್ ಇದು 1 ಮಲ್ಟಿಪ್ಲೈ ಮಾಡಿ 2 ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಪ್ಲಸ್. ಸೊ 3 into 1 is equal to 3. ದೆನ್ ನೋಡೋ, ದಿಸ್ ರೋ ಆ್ಯಂಡ್ ದಿಸ್ ಕಾಲಮ್, ಇದರಿಂದ ಇಲ್ಲಿಗೆ, ಇದರಿಂದ ಇಲ್ಲಿಗೆ. ನೆಕ್ಸ್ಟು ಇದರಿಂದ ಇಲ್ಲಿಗೆ, ಇದರಿಂದ ಇಲ್ಲಿಗೆ. 2 3s are 6 ಪ್ಲಸ್ 3 2s are 6. ದೆನ್ ಈ ರೋ ಆಯಿತು. ನೆಕ್ಸ್ಟ್ ಕಮ್ ಟು ಕೆಳಗಡೆ ರೋ. 1 into 1 1, 2 1s are 2 ಪ್ಲಸ್ 2. ದೆನ್ ಇದ್ರದ್ದು ರೋ ಕಾಲಮ್ ಮುಗೀತು, ಪಕ್ಕದ ಕಾಲಮಿಗೆ ಹೋಗು. 1 into 3 3, 2 2s are 4. ಇದು ಬಂತಾ? ಸೊ ಎ ಸ್ಕ್ವಯರ್ ಹೌ ಮಚ್ ಯು ವಿಲ್ ಗೆಟ್? ಚೆಕ್ ಮಾಡ್ಕೊ. 5a 12 3 10. ಕರೆಕ್ಟಾಗಿದೆಯಾ? ಕರೆಕ್ಟಾಗಿದೆಯಾ ಆನ್ಸರು? ಎಲ್ಲರೂ ತಪ್ಪಿದೆಯಾ ನೋಡ್ಕೊಳ್ರಿ. ದೆನ್ ಇದು 2 into 1 ಎಲ್ಲಿ? ಹಾಂ, ವಾ ಜೈ, ಹಿಂಗೆ ಅದಕ್ಕೆ ನಾನು ಹೇಳಿದ್ದು ಮೆಟ್ರಿಸಿಸ್ ಈಸ್ ವೆರಿ ಡೇಂಜರಸ್. ಇಡಿಯಟ್ ಫೆಲೋ ನೋಡಿ, ಎಲ್ಲ ಹೋಯ್ತು, ಇರೋ ಬರೋದೆಲ್ಲ ಹೋಯ್ತು. 2 2s ಇಲ್ಲಿ 4 ಬರಬೇಕು. ದೆನ್ ಮತ್ತಿನಲ್ಲಿ 3 ಮಕ ಮುಚ್ತು. ಹಾಂ, ಕೆಳಗಡೆ ಇಲ್ಲಿ 2 + 2.
ಅದಕ್ಕೆ ನೋಡಿ ಒಂದು ನಂಬರ್ ಹೋಯ್ತು ಅಂದರೆ ಹೋಯ್ತಲೇ, ಅದಕ್ಕೆಲ್ಲ ಮ್ಯಾಟ್ರಿಸಸ್ಸು ಸ್ವಲ್ಪ ಡೇಂಜರ್ ಇದು. ದೆನ್ 7, 12, 4, 7 ಕರೆಕ್ಟಾ? ಇದಾಯ್ತಾ? ನೆಕ್ಸ್ಟ್ ಏನು ಕಂಡುಹಿಡಿಬೇಕು? 4a. ಸ್ಟೆಪ್ಸ್ ಬರೀರಿ, ನಾನು ಬರೀತಾ ಇಲ್ಲ, ಎಗರಿಸ್ತಾ ಇದ್ದೀನಿ, ನೀವು ಬರೀರಿ. 4a ಇಸ್ ಈಕ್ವಲ್ ಟು 4 ಏನ ಮಲ್ಟಿಪ್ಲೈ ಮಾಡಿರಿ. ಸೊ 8, 4 3s are 12, 4 1s are 4, 2 4s are 8. ಓಕೆ, ನೆಕ್ಸ್ಟು ಐ ಈಸ್ ಈಕ್ವಲ್ ಟು ಏನು ಬರುತ್ತೆ? ಇದು 1 0 0 1. ಸೊ ಈಕ್ವೇಷನಾಗ ಏನಿದೆ ಅದಕ್ಕೆ ಹಾಕೊಳ್ರಿ. ಸೊ ಫಸ್ಟಿಗೆ ಏನಿದೆ ಈಕ್ವೇಷನ್ನು? a ಸ್ಕ್ವಯರ್ ಅಂದರೆ ಹೌ ಮಚ್ ವಿಲ್ ಗೆಟ್? a ಸ್ಕ್ವಯರ್ ಅಂದರೆ ಅಲ್ಲಿ ಬರ್ಕೋಬೇಕದು, a ಸ್ಕ್ವಯರ್ ಮೈನಸ್ 4a ಪ್ಲಸ್ ಐ ಈಸ್ ಈಕ್ವಲ್ ಟು 0. a ಸ್ಕ್ವಯರ್ ಅಂದರೆ ಎಷ್ಟಿದು? ಎಷ್ಟಿಸಿ ಅದು? 4 4 12 4 7 ಮೈನಸ್ಸು 4a ಅಂದರೆ ಯಾವ ಶಿಷ್ಯ? ಈ 7 ನೋಡು. ದೆನ್ ದಿಸ್ ವಿಲ್ ಬಿಕಮ್ 8 12 4 8. ದೆನ್ ಪ್ಲಸ್ ಐ ಅಂದರೆ 1 0 0 1. ಏನು ಶಿಷ್ಯ? 7 10 ಎಲ್ಲಿ ಬರುತ್ತೆ? 7 10 10 ಬರುತ್ತೆ. ನೀವು ಬರ್ತಾ ಇಲ್ಲ ಅಂದರೆ ಪ್ರಾಬ್ಲಮ್ ಇಲ್ಲ, ಇವಾಗಿಂದ ಕ್ಯಾಲ್ಕುಲೇಟರ್ ಯೂಸ್ ಮಾಡೋದು ಕಲೀರಿ. ನನಗೆ ಗೊತ್ತು ನಿಮಗೆ ಮೈನಸ್ಸು ಪ್ಲಸ್ಗಳು ಇನ್ನೂ ಆ್ಯಡ್ ಮಾಡೋಕ್ಕೆ ಬರಲ್ಲ, ಏನಾಗಲ್ಲ ಕ್ಯಾಲ್ಕುಲೇಟ್ರಲ್ಲಿ ಮರ್ಯಾದೆ ಹೋಗೋದು, ಯಾವ ಪ್ರಾಬ್ಲಮ್ ಇಲ್ಲ, ಒತ್ತು ಆಯಿತಾ. ಬಟ್ ಹಿಂಗೆ ಇಂಜಿನಿಯರಿಂಗ್ ಹೋಗ್ಬೇಡ, ಅಳಿಸ್ಬಿಡ್ತಾರೆ. ಆವಾಗ ಇಂಜಿನಿಯರಿಂಗ್ ಮಾಡೋದು ಪ್ರಾಬ್ಲಮ್ ಏನು ನಮ್ಮದ್ರಲ್ಲಿ ಅಂದರೆ, ನ್ಯಾಯವಾಗಿ ಹೇಳ್ರಿ, ಇನ್ಕ್ಲೂಡಿಂಗ್ ನನ್ನೂ ಸೇರಿ. ನಾನು ಅಷ್ಟೇ ಇಂಟಿಗ್ರೇಷನ್ನು ಡಿಫ್ರೆನ್ಸಿಯೇಷನ್ ಬಿಟ್ಟು ನಾನು ಇಂಜಿನಿಯರಿಂಗ್ ಹೋಗಿದ್ದು. ನಾನು ಹೇಳ್ತಾ ಇಲ್ಲ, ನಮ್ಮ ಹುಡುಗ ನೋಡಿದ ಅಕಸ್ಮಾತ್ ನಗ್ತಾನೆ, ನನ್ನ ಮಗ ನಾನು ನೋಡ್ತಾ ಫಾಲೋ ಮಾಡ್ತಾನೆ, ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾನೆ ಇದನ್ನು. ಇಫ್ ಇಟ್ ಈಸ್ ಲೈಕ್ ದಿಸ್ ನೋ ಸೈನ್ ಥೀಟಾ ಡಿವೈಡ್ ಬೈ ಏನಾದರೂ ಕಾಸ್ ಥೀಟಾ ಅಂತ ಬಂದರೆ ಥೀಟಾ ಕ್ಯಾನ್ಸಲ್ ಮಾಡೋ ಬಡ್ಡಿ ಮಗ ನಾನು ಇಂಜಿನಿಯರಿಂಗ್ ಎಂಟ್ರಿ ಆಗಿದ್ದೆ. ಥೀಟಾ ಕ್ಯಾನ್ಸಲ್ ಮಾಡಿ ದೆನ್ ಇದನ್ನು ಕ್ಯಾನ್ಸಲ್ ಮಾಡಿ, ಇಲ್ಲೇ 2 × 3 ಡಿವೈಡ್ ಬೈ 4 × 2 ಅಂತ ಇದಂಗೆ ಕ್ಯಾನ್ಸಲ್ ಮಾಡ್ತೀರ. ಮತ್ತು ಇದನ್ಯಾಕೆ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ? ಪಕ್ಕದಾಗ ಕೂತ್ಕೊಳ್ಳೋಣ, ನೀನು ಹೆಂಗೆ ಬಂದಿಯೋ ಇಂಜಿನಿಯರಿಂಗ್ಗೆ ಮಿಸ್ ನಾನು ತೊಗೊಂಡಿದ್ದು, ನಾನೇನು ಬಯಾಲಜಿ ತೊಗೊಂಡಿದ್ದು, ನಾನು ಬಯೋಟೆಕ್ನಾಲಜಿ. ನಮ್ಮ ಅಲ್ಲಿ ಇದು ಬರಲ್ಲ ಅಂತ, ಟ್ರಿಗ್ನೋಮೆಟ್ರಿ ಬರಲ್ಲ ಅಂತ ಹೋಗಿದ್ದು ನಾನು. ಅವನು ಅದೇ ಫುಲ್ಲು. ಇಲ್ಲಿ ಬರೀ ನೀವು ಇದನ್ನು ಮಾಡ್ತಾಯಿದ್ದೀರಾ, ಡಿಫ್ರೆನ್ಸಿಯೇಷನ್ ಮಾತ್ರ ಕಲಿತಿದ್ದೀರಾ, ಲಿಮಿಟ್ಸ್ ಮಾಡ್ತಿರಲ್ಲ, ಇಂಟಿಗ್ರೇಷನ್ ಲಿಮಿಟ್ಸು 3 ಲಿಮಿಟ್ ಬರ್ತವೆ. ಇದಕ್ಕೊಂದಕ್ಕೆ ಸತ್ತು ಹೋಗ್ತಿರಲ್ವ ನೀವು ಮಾಡಬೇಕಾದ್ರೆ. ಇಫ್ ಇಟ್ ಇಸ್ ಲೈಕ್ ದಿಸ್ ನೋ 0 to π sin x into dx, ಹಿಂಗೆ ಸತ್ತೋಗ್ತಿರಲ್ಲ ಮಾಡೋದಕ್ಕೆ. ದೇರ್ ಇಟ್ ವಿಲ್ ಕಮ್ 0 to π/2, ಫ್ರಮ್ π/2 to π, ಫ್ರಮ್ π/2 to 2π, ಫೈಂಡ್ ಸೈನ್ ಇನ್ವರ್ಸ್ ಸೈನ್ ಸ್ಕ್ವೇರ್ x into dx ಮಾಡಿರಿ ಇವಾಗ ಅಂತ. ನೀವು ಆನ್ಸರ್ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು. ನೀವು ಇದೊಂದು ಮಾಡೋದಕ್ಕೆ ನನಗೆ ಇಂಟಿಗ್ರೇಷನ್ ಬೇಡ ಅಂತ ಹೊಂಟೋಗಿರ್ತೀರ, ಕರೆಕ್ಟಾ? ಒಂದೇ ಸಲ ಹಿಂಗೆ ಬಂದಾಗ ಹೇಳ್ತೀರ ನಾಳೆಯಿಂದ ಕ್ಲಾಸಿಗೆ ಹೋಗಲ್ಲ ನಾನು ಅಂತ. ಆಮೇಲೆ ಇಂಜಿನಿಯರಿಂಗ್ ಹೆಂಗೆ ಬಯೋಟೋಡ್ ಪಾಸ್, ನೀನು ಬೇಡ ಅಂದ್ರೆ ಪಾಸ್ ಮಾಡ್ತಾರೆ. ಆಮೇಲೆ ನೀನು ಹೇಳ್ತೀನಿ ನನಗೆ ಕೆಲಸ ಸಿಗ್ತಾ ಇಲ್ಲ, ಸಿಗಲ್ಲ, ನೀವೇನು ಮಾಡಿದಿ ಅಂತ ಕೆಲಸ ಕೊಡ್ತಾರೆ ಅವರು. ಅದಕ್ಕೆ ಕಲಿಬೇಕು ಶಿಷ್ಯ. ಎಲ್ಲರಿಗೂ ಹೇಳಲ್ಲ, ಪ್ರಪಂಚ ಏನಾದ್ರು ತಲೆಬಾಗುತ್ತೆ ಅಂದರೆ ಒಂದಕ್ಕೆ, ದಟ್ ಈಸ್ ಫಾರ್ ನಾಲೆಡ್ಜ್. ನೀನು ಯಾವ ದುಡ್ಡು ಗಿಡ್ಡು ಮಣ್ಣು ಮುಸ್ನಿ ನೀನು ಯಾರಿದ್ರೂ ಕೂಡ ತಲೆಬಾಗಲ್ಲ. ಇಫ್ ಹ್ಯಾವ್ ಎನ್ ಇಂಟೆಲಿಜೆನ್ಸ್. ರೀಸೆಂಟ್ಲಿ ಹ್ಯಾಪಂಡ್, ಅದು ಯಾವುದು ಈವೆಂಟು, ಮೇ ಬಿ ಗೂಗಲ್ ಕಂಪ್ನಿ ಅವನ್ನ ಹೈರ್ ಮಾಡಿದ್ರಂತೆ, ಆಯಿತಾ? ಯು ಕಮ್, ನಾನು ನಿನಗೆ 2 ಕೋಟಿ ಸಂಬಳ ಕೊಡ್ತೀನಿ ಅಂತ. ಟೋಡ್ ಐ ವೋಂಟ್ ಕಮ್, ನಾನು ಬರಲ್ಲ, ನಾನೇ ಇಂಡಿಯಾದ ಹೊಸ ಗೂಗಲ್ ಮಾಡಬೇಕು ಅಂತ. ಸೊ ವೆನ್ ಯು ಹ್ಯಾವ್ ನಾಲೆಡ್ಜ್ ನೋ, ಆವಾಗ ನಿನಗೆ ದುಡ್ಡಿನ ಮೇಲೆ ಆಸೆ ಇರಲ್ಲ. ದುಡ್ಡು ನಿನಗೆ ನಾಲೆಡ್ಜ್ ಇರಲಿ, ಯಾರು ನಮಗೆ ನಾಲೆಡ್ಜ್ ಇರಲ್ಲ, ಅವ್ನು ದುಡ್ಡಿನ ಮೇಲೆ ಬಲೆ ಆಸೆ ಇರ್ತದೆ. ಅವನಿಗೆ ಗೊತ್ತಿರುತ್ತೆ ನಾಲೆಡ್ಜ್ ಇದ್ದಾನೆ ದುಡ್ಡು ಮಾಡೋದು ಈಸಿ, ಬಟ್ ದುಡ್ಡಿದ್ದಾನೆ ಯಾವ ಬೇಕಾದ್ರೂ ಕಳ್ಕೊತಾನೆ. ಅದಕ್ಕೆ ಫಸ್ಟು ನೀಟಾಗಿ ಕಲೀರಿ ಶಿಷ್ಯ, ನೀಟಾಗಿ ಕಲೀರಿ. ಟೇಕ್, ಸೊ ದಿಸ್ ವಿಲ್ ಬಿಕಮ್ ವಾಟ್? 7 - 8 + 1, 12 - 12 + 0, 4 - 4 + 0, 7 - 8 + 1. ಈ ಕ್ವಶನ್ ತುಂಬ ಸರಿ ಬಹುಮಂತಲೇ, ಬಹುಮಂತೆ ಕರೆಕ್ಟ್, ಬಹುಮಂತ ನನಗಿದೆ. ಸೊ 7 + 8, 7 + 1 8, 8 - 8 0. ಸುಮ್ಮನೆ ಇಲ್ಲೆಲ್ಲೂ ತಪ್ಪಾಗಿಲ್ಲ ಅಂದರೆ ಸುಮ್ಮನೆ 0 0 ಇಟ್ಬಿಡ್ರಿ. ಒಂದೊಂದು ಸಲ ಹುಷಾರು, ನಾನು ಹೇಳ್ತಿದ್ದೀನಿ, ನೀಟಾಗಿ ನೆನ್ಪಿಟ್ಕೊಳ್ರಿ. ಒಂದು ಸಲ ಮಾಡಬೇಕಾದ್ರೆ ಏನಾಗುತ್ತೆ ಗೊತ್ತಾ, ಇಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೀರ, ಆನ್ಸರ್ ರಾಂಗ್ ಬರ್ತಾ ಇರುತ್ತೆ. ನೀವೇನು ಮಾಡ್ತೀರಾ, ಮತ್ತೆ ಹಿಂದೆ ಚೆಕ್ ಮಾಡ್ತೀರಾ, ಎಲ್ಲಿ ತಪ್ಪಾಗಿದೆ ಅಂತ ಗೊತ್ತಾಗಲ್ಲ. ಸಿಟ್ಟು ಬಂದುಬಿಟ್ಟು ಫುಲ್ ಇರೋ ಬರೋದೆಲ್ಲ ಹಿಂಗೆ ಸ್ಕ್ರ್ಯಾಚ್ ಹಾಕ್ಬಿಡ್ತೀರ. ಹಾಕ್ಬೇಡ, ಬಿಟ್ಬಿಟ್ಟು ಮುಂದಕ್ಕೆ ಹೋಗು. ಸ್ಕ್ರ್ಯಾಚ್ ಹಾಕ್ಬೇಡ. ಸ್ಕ್ರ್ಯಾಚ್ ಹಾಕಿದರೆ ನಿನಗೆ 1 ಮಾರ್ಕ್ಸು ಕೊಡಲ್ಲ.
ಎಸ್ಪೆಷಲಿ ಇವು ಮೆಟ್ರಿಸಿಸು ಡಿಟರ್ಮಿನೆಂಟು. ರಾಂಗ್ ಆನ್ಸರ್ ಬಂದರೆ ಸ್ಕ್ರ್ಯಾಚ್ ಆಗಬೇಡಿ, ಗೋ ಮೂವ್ ಆನ್. ಲಾಸ್ಟ್ ನಿಮ್ಗೇನಾದರೂ ಟೈಮ್ ಉಳಿದ್ರೆ ಮತ್ತೆ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸಾಲ್ವ್ ಮಾಡಿದ್ಮೇಲೆ ನಿಮ್ಗೆ ಆನ್ಸರ್ ಕರೆಕ್ಟಾಗಿ ಬಂತು ಅಂದರೆ ಮಾತ್ರ ಇಲ್ಲಿ ಸ್ಕ್ರ್ಯಾಚ್ ಮಾಡಿ. ನೀವೇನು ಮಾಡ್ತೀರಾ ಅಂದರೆ ಫಸ್ಟ್ ಸ್ಕ್ರ್ಯಾಚ್ ಹಾಕ್ಬಿಡ್ತೀರಾ. ಸ್ಕ್ರ್ಯಾಚ್ ಹಾಕಿದ್ರೆ ಅವ್ನು ಕರೆಕ್ಷನ್ನೇ ಮಾಡೋಕ್ಕಾಗಲ್ಲ. ರಾಂಗ್ ಆನ್ಸರ್ ಇರಲಿ ಪ್ರಾಬ್ಲಮ್ ಇಲ್ಲ, ನೀನು ಹಾಕಿರೋ ಸ್ಟೆಪ್ಸಿಗಾರ 1 ಮಾರ್ಕ್ಸ್ ಕೊಡ್ತಾನೆ ಅಟ್ಲೀಸ್ಟು. ನೀನು ಸ್ಕ್ರ್ಯಾಚ್ ಹಾಕಿದ್ರೆ ಅದು ಕ್ವಶನ್ನೇ ಇಲ್ಲ ಅಂತ. ಸ್ಕ್ರ್ಯಾಚ್ ಮಾಡೋಂಗಿಲ್ಲ ಮ್ಯಾಥ್ಸಲ್ಲಿ, ಲಾಸ್ಟ್ ಮಾಡಿರಿ, ಪ್ರಾಬ್ಲಮ್ ಇಲ್ಲ. ಈ ತಪ್ಪೆ ಇದು ಮೆಟ್ರಿಸಿಸ್ ನಾನು ಹೇಳ್ತೀನಲ್ಲ, ಇದರಿಂದ ಉದ್ಧಾರ ಆದರೆ ತುಂಬ ಕಡಿಮೆ. ನಿಮಗೆ ಈಸಿನೇ, ಬಟ್ ಉದ್ಧಾರ ಆಗೋಕ್ಕೆ ಇದ್ರಾಗ ಅಂಥದ್ದು ಏನೂ ಇಲ್ಲ. ಮುಗಿತಾ ಇದು? ದೆನ್ ವಾಟ್ ಯು ಫೈಂಡ್ ಅಗೇನ್? ಎ ಇನ್ವರ್ಸ್ ಕಂಡುಹಿಡಿಬೇಕಾ? ಸೊ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ವಾಟ್ ಇಸ್ ಎ ಸ್ಕ್ವಯರ್ ಮೈನಸ್ 4a ಪ್ಲಸ್ ಐ ಇಸ್ ಈಕ್ವಲ್ ಟು 0. ಇಲ್ಲೇ ತಪ್ಪು ಮಾಡೋದು, ಹುಷಾರು. ಓಕೆ, ಹಾಂ. ಸೊ ಮಲ್ಟಿಪ್ಲೈ ವಿತ್ ಎ ಇನ್ವರ್ಸ್ ಆನ್, ಆಮೇಲೆ 1. ಡೋಂಟ್ ರೈಟ್ ಲೈಕ್ ದಿಸ್ ವಾಟ್ಸಪ್ ಚಾಟ್ಸ್, ರೈಟ್ ಫುಲ್ ಬರೀರಿ ಆಯಿತಾ. ನಾವಿಲ್ಲೇನೋ ಬರಿತೀವಿ, ಇದೇನು WRT ಇದು ಇವೆಲ್ಲ ಬರೀಬೇಡ್ರಿ, ನೀಟಾಗಿ ಬರೀರಿ. ಇಂಗ್ಲೀಷ್ ಬರೀ ಪ್ರಾಬ್ಲಮ್ ಇಲ್ಲ. ಈ ಫಿಸಿಕ್ಸಲ್ಲಿ ಬರೆಯೋಂಗಿಲ್ಲ, ಮ್ಯಾಥ್ಸಾಗಿ ಓಕೆ, ಫಿಸಿಕ್ಸಲ್ಲಿ ಬರೀಬೇಡ್ರಿ. ಎ ಇನ್ವರ್ಸ್ ಇಂಟು ಎ ಇಂಟು ಎ ಮೈನಸ್ 4a ಇಂಟು ಎ ಇನ್ವರ್ಸು ಪ್ಲಸ್ ಐ ಇಂಟು ಎ ಇನ್ವರ್ಸು 0 ಇಂಟು ಎ ಇನ್ವರ್ಸ್. ಸೊ ಎ ಇಂಟು ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಐ ಇಂಟು ಎ ಮೈನಸ್ ಎ ಇಂಟು ಎ ಇನ್ವರ್ಸ್ ಇಸ್ 4i ಪ್ಲಸ್ ಐ ಇಂಟು ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಎ ಇನ್ವರ್ಸು ದಟ್ ಈಸ್ ಈಕ್ವಲ್ ಟು 0. ನಿನಗೆ ಐ ಬಂತು ಅಂದರೆ ಮತ್ತು ಎ ಇನ್ವರ್ಸ್ ಇದರಿಂದ ಕಂಡುಹಿಡಿತೀಯ. ದೆನ್ ಐ ಇಂಟು ಎ ಇಸ್ ಈಕ್ವಲ್ ಟು ಎ ಮೈನಸ್ 4i ದಟ್ ಈಸ್ ಈಕ್ವಲ್ ಟು ಮೈನಸ್ ಎ ಇನ್ವರ್ಸು. ನೀವು ಮೈನಸ್ ಹೆವಿ ಕನ್ಫ್ಯೂಸ್ ಆಗುತ್ತೆ ಅಂದರೆ ಮಲ್ಟಿಪ್ಲೈ ವಿತ್ ಮೈನಸ್ಸು. ದಿಸ್ ವಿಲ್ ಬಿಕಮ್ 4i ಮೈನಸ್ ಎ ಇಸ್ ಈಕ್ವಲ್ ಟು ಎ ಇನ್ವರ್ಸ್. ಅರ್ಥ ಆಯ್ತಾ ಇಲ್ಲ? ಸೊ 4i ಅಂದರೆ ದಿಸ್ ವಿಲ್ ಬಿಕಮ್ 4 0 0 4 ಮೈನಸ್ ಎ ಅಂದರೆ ದಿಸ್ ವಿಲ್ ಬಿಕಮ್ 2 3 1 2. ಸೊ ಇದನ್ನು ಸಬ್ಟ್ರ್ಯಾಕ್ಟ್ ಮಾಡಿರಿ, ಏನು ಬರುತ್ತೆ? 4 ಮೈನಸ್ 2 ಇಸ್ ಈಕ್ವಲ್ ಟು 2 ಬರುತ್ತೆ. 0 ಮೈನಸ್ 3 ಬರುತ್ತೆ. 0 ಮೈನಸ್ 1 ಬರುತ್ತೆ. 4 ಮೈನಸ್ 2 ಇಸ್ ಈಕ್ವಲ್ ಟು 2 ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಅಲ್ವಾ? ಚೆಕ್ ಮಾಡ್ಕೊಳ್ರಿ ಕ್ವಶನ್ನು. 2 ಇದೆಯಾ? ಇದೆ. ಇಂಟ್ರ್ಚೇಂಜ್ ಮಾಡಿದರೂ ಸೇಮ್ ಇರುತ್ತೆ. ಇವೆರಡರದ್ದು ಸೈನ್ ಚೇಂಜ್ ಆಗಿದೆಯಾ? ಸೈನ್ ಇಲ್ಲಿ +1 ಇದೆ, ಇಲ್ಲಿ -1 ಇದೆ. +3 ಇದ್ದರೆ -3 ಇದೆ. ಹಂಗಾದ್ರೆ ಎ ಇನ್ವರ್ಸ್ ಕರೆಕ್ಟಾಗಿದೆ. ಕ್ಲಿಯರಾ? ಡೂ ದಿಸ್ ಕ್ವಶನ್. ಚೆಕ್ ಮಾಡ್ಕೊಂತ ಹೋಗ್ರಿ, ಮಾಡ್ಬೇಕಾದಂಗೆ. ವಾಟ್ ಈಸ್ ದೇರ್? ಎ ಇಸ್ ಈಕ್ವಲ್ ಟು 5 6 4 3. ವಾಟ್ ಫೈಂಡ್? ಎ ಸ್ಕ್ವಯರ್ ಮೈನಸ್ 8a ಮೈನಸ್ 9i ಇಸ್ ಈಕ್ವಲ್ ಟು 0. ಫಸ್ಟ್ ಥಿಂಗ್ ಈಸ್ ಎ ಸ್ಕ್ವಯರ್ ಮಾಡೋದು. ಎ ಸ್ಕ್ವಯರ್ ಇಸ್ ಈಕ್ವಲ್ ಟು ಇದು 5 6 4 3 ಆ್ಯಂಡ್ ಮಲ್ಟಿಪ್ಲೈ 5 6 4 3. So this row and this column, so this will become what? 5 5s are 25. A square is equal to 5 5s are 25 plus 6 4s are 24, 5 6s are 30 plus 6 3 18. Then ಈ ರೋ ಆಯಿತು. ನೆಕ್ಸ್ಟು ಈ ರೋಗ್ ಬಾ. 4 5s are 20 plus 3 4s are 12, 4 6s are 24 plus 3 3s are 9. ಚೆಕ್ ಮಾಡೋ ಕರೆಕ್ಟಾಗಿದೆಯಾ ತಪ್ಪಿದೆಯಾ? 25 plus 24 is equal to 49, 30 plus 18 is equal to 48, then 20 12 is equal to 42, 24 plus 9 34. ಎಲ್ಲರೂ ತಪ್ಪಿದೆಯಾ? 6 3 9 33. ಕರೆಕ್ಟಾಗಿ ಬಂದಿದೆಯಾ ಆನ್ಸರ್ ನಿಮ್ಮದು? ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಂದಿದೆಯಾ? ಕರೆಕ್ಟಾಗಿದೆಯಾ? ಎಲ್ ಸಿಸ 20 ಪ್ಲಸ್ 32. ಹಾಂ, ಮತ್ತು ನೋಡು 32. ನನ್ನ ಮ್ಯಾಥ್ಸಲ್ಲಿ ವೀಕು. ಯಾವುದು ಇದು? 33. 24 ಪ್ಲಸ್ 9 33 ಇದು. ದೆನ್ನು 8a. 8a ಇಸ್ ಈಕ್ವಲ್ ಟು 8 5 40, 8 6 48, 8 4 32, 8 3 24. ಹೇಳ್ರಿ, ಏನೋ ಕನ್ಫ್ಯೂಷನ್?
ದೆನ್ 8a ಆಯಿತಾ. ನೆಕ್ಸ್ಟು 9i. 9i ಈಸ್ ಈಕ್ವಲ್ ಟು ಇದು 9, ಇದು 0 0 9. ರೈಟಿಂದ ಫಾರ್ಮುಲಾ a ಸ್ಕ್ವಯರ್ ಮೈನಸ್ 8a ಮೈನಸ್ 9i ದಟ್ ಈಸ್ ಈಕ್ವಲ್ ಟು 0. a ಸ್ಕ್ವಯರ್ ಫಸ್ಟ್ ಟರ್ಮ್ ಏನು 49, ಇದು 48, ಇದು 32, ಇದು 33, ದೆನ್ ಮೈನಸ್ 8a ಅಂದರೆ 8a ಇದು 40, 48, 32, 24 ಮೈನಸ್ 9i ಅಂದರೆ 9 0 0 9. ಸೊ ದಟ್ ಈಸ್ ಈಕ್ವಲ್ ಟು 0 ಬರಬೇಕು. ಸೊ ನೀವು ಡೈರೆಕ್ಟ್ ಹಿಂಗೆ ಇಟ್ಬಿಟ್ಟು 0 ಇಟ್ಬಿಟ್ಟಿದ್ದೀವಿ ಹುಷಾರು. 49 ಮೈನಸ್ 40 ಮೈನಸ್ 9, 48 ಮೈನಸ್ 40. ಅವನು ಡೈರೆಕ್ಟಾಗಿ ಹಿಂಗೆ ಇಡ್ತಾನೆ, ಹಿಂಗೆ ಮಾಡಬೇಕು ಪ್ರೊಸೀಜರ್. ಇಲ್ಲಿ ಸ್ಟೆಪ್ಸಿಗೆ ಮಾರ್ಕ್ಸು, ಬೋರ್ಡಲ್ಲಿ ಸ್ಟೆಪ್ಸಿಗೆ ಮಾರ್ಕ್ಸು, ಆನ್ಸರಿಗೆ ಮಾರ್ಕ್ಸ್ ಅಲ್ಲ. ಸ್ಟೆಪ್ ನಿಮಗೆ ಯಾವ್ದಾರು ನೆಕ್ಸ್ಟು ಕ್ಲಾಸಲ್ಲಿ ತೋರಿಸ್ತೀನಿ ಯಾವ ಸ್ಟೆಪ್ಪಿಗೆ ಎಷ್ಟೆಷ್ಟು ಮಾರ್ಕ್ಸ್ ಕೊಡ್ತಾರೆ ಅಂತ. ಸ್ಟೆಪ್ಸಿಗೆ ಮಾರ್ಕ್ಸ್ ಕೊಡ್ತಾರೆ. ನನಗೆ ಗೊತ್ತು ನಿನಗೆ ಆನ್ಸರ್ ಗೊತ್ತು ಅಂತ, ನಿನಗೆ ಗೊತ್ತು ನೀವು ಬರೆದ್ರೆ ಕರೆಕ್ಟು ಅಂತ. ಬಟ್ ನಾನು ಹೆಂಗೆ ನಂಬಲಿ? ಅದೇನೇ ಬರೀಬೇಕಾಗಿರೋದು. ಡೋಂಟ್ ರೈಟ್ ಸ್ಟೆಪ್ಸ್. ಅಕಸ್ಮಾತ್ ನಿನಗೆ ಫೈನಲಾಗಿ ಆನ್ಸರ್ ರಾಂಗ್ ಆಯಿತು ಅನ್ಕೋ, ನಿನಗೆ ಕರೆಕ್ಟಾಗಿ ಇವಾಗ 28 ಪಾಸ್ ಅನ್ಕೋ, 23 ಬಂದ್ಬಿಡುತ್ತೆ ಮಾರ್ಕ್ಸ್. ನೀನು ಹೆಂಗಾರ ಮಾಡಿ ಪಾಸ್ ಮಾಡಬೇಕು. ಪಾಪ ಯಾವ ಟೀಚರು ಕೂಡ ಕೆಟ್ಟರಲ್ಲ ಕಣ, ನೀನು ಪಾಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ನಾನು ಸತ್ಯವಾಗಿ ಹೇಳ್ತೀನಿ, ನಾನು ಪೇಪರ್ನ ಕರೆಕ್ಷನ್ ಮಾಡ್ಬೇಕಾದ್ರೆ ನಿಮ್ಮ ಪೇಪರ್ ನೋಡ್ಬಿಟ್ಟು ಹೇಳ್ತೀನಿ ಇದು ಹುಡುಗಂದ ಹುಡುಗಿದ ಅಂತ. ಒಂದೇದು. ಎರಡನೇದು ಇವನಿಗೆ ಒಂದು ಪೇಜ್ ನೋಡ್ಬಿಟ್ಟು ಹೇಳ್ತೀನಿ ಇವನಿಗೆ ಇಷ್ಟೇ ಮಾರ್ಕ್ಸ್ ಬರುತ್ತೆ ಅಂತ. ಅಷ್ಟು. ಸೊ ಅವ್ರು ಯಾವಾಗೂ ಟ್ರೈ ಮಾಡೋದೇನು ಗೊತ್ತಾ, ನೀವು ಪಾಸ್ ಮಾಡೋದಕ್ಕೆ. ಯಾರೂ ಕೂಡ ನಿಮ್ಮ ಎನಿಮೀಸ್ ಅಂತ ಇರಲ್ಲ, ಅವ್ರು ಪಾಸ್ ಮಾಡಿ ಟ್ರೈ ಮಾಡ್ತಾರೆ. ಬಟ್ ನೀನು ಫೇಲ್ ಆಗಿ ಟ್ರೈ ಮಾಡ್ತಾ ಇರ್ತೀಯ, ಸುಮ್ಮನೆ ಎಗ್ರಿಸೋದು, ಅಲ್ಲಿ ಕಾಪಿ ನೋಡ್ಬಿಟ್ಟು ಹಿಂಗೆ ಸ್ಕಿಚ್ ಹಾಕೋದು, ನೀನೇ ಟ್ರೈ ಮಾಡ್ತಾ ಇರ್ತೀಯ. ಅಲ್ಲಿ ನೀಟಾಗಿ ಏನು ಗೊತ್ತದು ನೀಟಾಗಿ ಬರೀ ಸಾಕು, ಆಯಿತಾ. ಸೊ ಹಿಂಗೆ ಸ್ಟೆಪ್ಸ್ ಬರ್ದಾಗ ನಿನಗೇನಾದರೂ ಮಾರ್ಕ್ಸು ಇನ್ನೊಂದು 2-3 ಮಾರ್ಕ್ಸ್ ಬೇಕು ಅನ್ಕೋ, ಅಲ್ಲೊಂದು ಮಾರ್ಕ್ಸು ಇಲ್ಲೊಂದು ಮಾರ್ಕ್ಸ್ ಕೂಡ ಟ್ರೈ ಮಾಡ್ತಾನೆ ಪಾಪ ಟೀಚರು. ನೀನು ಹೆಂಗೆ ಅಂದರೆ ಮಾರ್ಕ್ಸೇ ಕೊಡಬಾರ್ದು, ಹಂಗೆ ಮಾಡಿಕ್ಕಿರ್ತೀಯ ಡೈರೆಕ್ಟಾಗಿ ಆನ್ಸರು. ಆಮೇಲೆ ಎಸ್ಪೆಷಲಿ MCQ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಲೆಕ್ಚರರ್ ಮಾಡೋದು ಹಿಂಗೆ. MCQ ನೋಡ್ಬಿಟ್ಟು ಹೇಳ್ಬಿಡ್ತಾರೆ ನಿಮ್ಮ ಪೇಪರ್ ಇಷ್ಟೇ ಮಾರ್ಕ್ಸ್ ಬರುತ್ತೆ ಅಂತ. 15 MCQ ಅಲ್ಲಿ ಕ್ಲಿಯರಾಗಿ ಕೇಳಿದ್ರೆ MCQ ತುಂಬ ಇಂಪಾರ್ಟೆಂಟ್. ನಿಮ್ಮದು ಗೇಜ್ ಅಳ್ದು ಬಿಡ್ತೀವಿ ನಾವು. 15 ಏನಾದರೂ MCQ ಅಲ್ಲಿ ನಿಮ್ದು ಏನಾದರೂ 13+ ಬಂತು ಅಂದರೆ ನಿಮ್ಮದು 70 ಮಾರ್ಕ್ಸಿಗೆ ಗ್ಯಾರಂಟಿ ಹೇಳ್ತೀನಿ 65+ ಬರುತ್ತೆ, ಗ್ಯಾರಂಟಿ ಬರುತ್ತೆ. ನಿಮಗೆ ಇವಾಗ 10 ಮಾರ್ಕ್ಸ್ ಎಷ್ಟೋ ಕೊಟ್ಟರಲ್ಲ, 8ಗೆ ಅದು 10 ಮಾರ್ಕ್ಸ್ ಬಿಟ್ಟು ಕೊಟ್ಟಿರೋದು ಬಿಡು, ಅದನ್ಯಾಕೆ ಆ್ಯಡ್ ಮಾಡ್ತೀಯ? ಅದೇನು ಫ್ರೀನೇ ತಾನೇ, ಅದು ಇವ್ರು ತಾನೇ ಕೊಡೋದು ನಿಮಗೆ. ಕಾಲೇಜಲ್ಲಿ ಆ್ಯಡ್ ಮಾಡ್ತಾರೆ 10 ಮಾರ್ಕ್ಸ್, ಅವ್ರೇನು ಕೊಡೋಲ್ಲ ನಿಮಗೆ. ಮ್ಯಾಥ್ಸಿಗೆ ನಾನು ಮ್ಯಾಥ್ಸ್ ಬಿಟ್ಟು ಹೇಳ್ತಾ ಇದ್ದೀನಿ, ಬೇರೆ ಸಬ್ಜೆಕ್ಟ್ ಆಯಿತಾ. 70 ಯಾವುದೇ ತಗೋ, ಕನ್ನಡ, ಇಂಗ್ಲೀಷ್, ಹಿಂದಿ, ಉರ್ದು, ತಮಿಳ್ ಏನಾದ್ರು ತಗೋ, ಹಿಂಗೆ 70ಗೆ 13+ ಬಂದೈತೆ ಅಂದರೆ MCQ ಅಲ್ಲಿ 65+ ನಿನಗೆ ಮಾರ್ಕ್ಸ್ ಗ್ಯಾರಂಟಿ ಬರ್ತಾವೆ. ಇದರಲ್ಲಿ ಏನಾದರೂ ನಿನಗೆ 8 to 9, 10 ಈ ರೇಂಜಲ್ಲಿ ಬಂತು ಅನ್ಕೋ, ಮಿಡಲ್, ನಿನ್ನ ಮಾರ್ಕ್ಸು 45ಇಂದ 60 ಒಳಗಿರುತ್ತೆ, 45 to 60. ನೀನೇನಾದರೂ 3, 4 ಹಿಂಗೆ ತೆಗ್ದಿದ್ದೀಯ ಅನ್ಕೋ MCQ, ಆಯಿತಾ, ಕ್ಲಿಯರ್ ಕಟ್ ನೀನು ಜಸ್ಟ್ ಪಾಸ್ ಆಗ್ತೀಯ. 30, 25, 30 ಈ ಮಿಡ್ಲಾಗಿರುತ್ತೆ. ಈ MCQ ಅಲ್ಲಿ ಗೊತ್ತಾಗ್ಬಿಡುತ್ತೆ ನೀನು ಏನು ಗೊತ್ತಿಲ್ಲ ಅಂತ, ಆಯಿತಾ. ಒಂದೊಂದ್ಸಲಿ ಹಿಂಗೆ ಇರುತ್ತೆ ಪೇಪರು. MCQ 8 ಹೋಗ್ಬಿಟ್ಟಿರ್ತವೆ, ಬಟ್ ನೀಟಾಗಿ ಬರೆದಿರ್ತಾರೆ. ಅವಾಗ ಏನಾಗುತ್ತೆ ಅಂದರೆ 2 ಮಾರ್ಕ್ಸ್ 3 ಮಾರ್ಕ್ಸ್ ಮೋಸ ಮಾಡಲ್ಲ. ನಿನಗೆಲ್ಲ 2 ಮಾರ್ಕ್ಸು 3 ಮಾರ್ಕ್ಸು ನೀಟಾಗಿ ಬರೆದಿದ್ದೀಯಾ, MCQ ನೀಟಾಗಿ ಬರೆದಿದ್ದೀಯಾ, ನಿಜ ಹೇಳ್ತೀನಿ 5 ಮಾರ್ಕ್ಸ್ ನಾವು ನೋಡೋದೇ ಇಲ್ಲ. ನೀನು ಇದನ್ನೇ ಚೆನ್ನಾಗಿ ಬರ್ದಿದ್ದ ಮೇಲೆ ಅದನ್ನ ಬರೆದಿರ್ತೀಯ. ಎಲ್ಲೂ ಕಾಟು ಚೀಟ್ ಮಾಡ್ದಂಗೆ ನೀಟಾಗಿ ಪ್ರೆಸೆಂಟ್ ಮಾಡಿದರೆ ನೀನು ಸುಮ್ಮನೆ 5 ಮಾರ್ಕ್ಸ್ ನಿಮ್ಗೆ ಕೊಡ್ತಾ ಇರ್ತೀವಿ, ಅಷ್ಟೊಂದು ನೋಡೋಕ್ಕೆ ಹೋಗಲ್ಲ. ಸೊ ಪೇಪರ್ ಫಸ್ಟ್ ಸ್ಟಾರ್ಟಿಂಗ್ 2-3 ಪೇಜಲ್ಲಿ ನೀನು ಹುಡುಗಿನ ನಿನ್ನ ಮಾರ್ಕ್ಸ್ ಎಷ್ಟು ಬರ್ತಾಯಿತ್ತು ಇದ್ರ ಪ್ರಿಪೇರ್ಡ್ರಲ್ಲಿ ಹಿಂಗೆ ಹೇಳ್ಬಿಡ್ತೀವಿ. ಸೊ ಬರೀಬೇಕಾದ್ರೆ ನೀಟಾಗಿ ಬರೀರಿ, ಸ್ಟೆಪ್ಸ್ ಬರೀರಿ, ತಪ್ಪಾಗಲ್ಲ. ಸೊ 48 - 48 ಇದು -0, 32 - 32 -0, 33 - 24 -9. ನನ್ನ ಮೇಲೆ ಕಾನ್ಫಿಡೆನ್ಸ್ ಐತಿ, ಎಲ್ಲ ಕರೆಕ್ಟಾಗಿ ಮಾಡಿದ್ದೀನಿ ಅಂತ, ಅದಕ್ಕೆ 0 0 0 0 ಅಂತ ಹೇಳ್ತೀನಿ. ತಪ್ಪಿದರೆ ನೀವು ನೋಡ್ಕೊಡ್ರಿ. ಕರೆಕ್ಟಾಗಿ ಬಂತ ಎಲ್ಲರಿಗೂ? ಕರೆಕ್ಟಾ? ಸೊ ನೆಕ್ಸ್ಟು ಫೈಂಡ್ A ಇನ್ವರ್ಸ್ ಬರ್ಕೋಬೇಕಾ? ಮಾಡಿದ್ದೀರಿ ಎಲ್ಲರೂ? ಓಕೆ. ಸೊ ಫೈಂಡಿಂಗ್ A ಇನ್ವರ್ಸ್. ಫೈಂಡಿಂಗ್ A ಇನ್ವರ್ಸ್ ಈಸ್ ಈಕ್ವಲ್ ಟು A ಸ್ಕ್ವಯರ್ - 8A - 9i ದಟ್ ಈಸ್ ಈಕ್ವಲ್ ಟು 0.
ಮಲ್ಟಿಪ್ಲೈ ವಿತ್ ಎ ಇನ್ವರ್ಸ್ ಆನ್ ಬೋತ್ ಸೈಡ್. ಎ ಇಂಟು ಎ ಇನ್ವರ್ಸ್. ಮತ್ತು ಕೇಳಿದೆಯಾ ಮತ್ತೆ ಎ ಇಂಟು ಎ ಯಾಕೆ ಬರ್ದ್ರಿ ಅಂತ. ಸೊ ಎ ಇಂಟು ಎ ಇನ್ವರ್ಸ್ ಮೈನಸ್ 9 ಇಂಟು ಐ ಇಂಟು ಎ ಇನ್ವರ್ಸ್ ದಟ್ ಈಸ್ ಈಕ್ವಲ್ ಟು 0. ಎ ಇಂಟು ಎ ಇನ್ವರ್ಸ್ ಈಸ್ ಈಕ್ವಲ್ ಟು ಐ. ನೀನು ಬರೆದು ಪ್ರಾಕ್ಟೀಸ್ ಮಾಡಿದರೆ ಡೈರೆಕ್ಟಾಗಿ ಎ ಅಂತ ಬರೀತೀಯ. ಮೈನಸ್ ದಿಸ್ ವಿಲ್ ಬಿಕಮ್ 8 ಐ ಮೈನಸ್ 9 ಇಂಟು ಎ ಇನ್ವರ್ಸ್ ದಟ್ ಈಸ್ ಈಕ್ವಲ್ ಟು 0. ಸೊ ದಿಸ್ ಐ ವಿಲ್ ಶಿಫ್ಟ್ ದೇರ್. A minus 8i that is equal to I will get 9a inverse. So a inverse is equal to 1 by 9 a minus 8i. So that is equal to 1 by 9 a andre ಏನು 5a 6 4 3 minus 8i ಅಂದರೆ 8 0 0 8. So that is equal to check ಮಾಡ್ಕೋ 5 1 by 9. So this will become 5 minus 8 6 minus 0 4 minus 0 3 minus 8 that is equal to 1 by 9. 5 minus 8 ಅಂದರೆ ಮೈನಸ್ ಅರ್ಥ ಮಾಡ್ಕೊ ಎಲ್ಲ ತಪ್ಪು ಬರ್ತೈತೆ ಅಂತ ಅರ್ಥ. ಇಲ್ಲ ಉಲ್ಟಾಗತ್ತಲ್ಲ, ಕರೆಕ್ಟಾಗಿ ಬರ್ತೈತೆ. ದೆನ್ ಮೈನಸ್ 3 ದಿಸ್ ವಿಲ್ ಬಿಕಮ್ 6 ಮೈನಸ್ 0 6 ಇದೆಯಾ ಇದೆ. 4 ಮೈನಸ್ 0 4 ಇದೆ. 3 ಮೈನಸ್ 8 ಮೈನಸ್ 5. ನಾನೇನು ಹೇಳಿದ್ದೆ, ಈ ಎರಡೂ ನಂಬರ್ ಚೇಂಜ್ ಆಗ್ತವೆ, ಸೈನ್ ಚೇಂಜ್ ಆಗುತ್ತೆ ಅಂತ ಹೇಳಿರ್ತಾನೆ. ಇಲ್ಲಿ ಉಲ್ಟಾ ಬಂದುಬಿಡಿತಲ್ಲ, 7 ಮತ್ತು 7 ತಪ್ಪು ಮಾಡಿದ್ವಿ, ಎಲ್ಲ ತಪ್ಪು ಮಾಡಿದ್ವಿ. ದಟ್ ಇಸ್ ಕ್ಲಿಯರ್. ಆನ್ಸರ್ ಸೇಮ್ ಬಂತು. ಸೊ ಇವೆರಡೂ ನಂಬರ್ಸು ಇಂಟರ್ಚೇಂಜ್ ಆಗಬೇಕು, ಇದ್ರ ಸೈನ್ ಚೇಂಜ್ ಆಗಬೇಕು ಅಂತ ಹೇಳಿದ್ವಿ. ಎಲ್ಲಾಗಿದೆ? ಇಲ್ಲಿ ಇಂಟರ್ಚೇಂಜ್ ಆಗಿದೆಯಾ, ಬಟ್ ಸೈನ್ ಚೇಂಜ್ ಆಗಿದೆ, ಇಲ್ಲಿ ಚೇಂಜ್ ಆಗಿಲ್ಲ. ಏನು 0 ಇದೆ ರೈ? ಇಯರ್ ಐ ಟೆಲ್ ಯು ಹೌ ಮಚ್ ಕೇಪಬಲ್ ಆಫ್ ಯು ಬೋರ್ಡ್ ಎಕ್ಸಾಮ್, ಕರ್ನಾಟಕ ಬೋರ್ಡ್ ಇಡಿ. ನಾನು ಹೇಳ್ತೀನಿ ನೋಡಿ, ಹೇಳ್ಸಿಸಿ ಇದು ನಾನು ಹೇಳ್ತಾ ಇರೋದು ಲಾಜಿಕ್ ಅರ್ಥ ಮಾಡ್ಕೊಳ್ರಿ. ಆನ್ಸರ್ ಹೆಂಗೆ ಬರಬೇಕು ಅಂದರೆ ಯಾವಾಗಲೂ ಹೆಂಗಿರುತ್ತೆ ಅಂದರೆ, ಈ ಆನ್ಸರ್ ಎ ಇನ್ವರ್ಸ್ ಇದ್ರ ಆನ್ಸರು ಈ ಎರಡೂ ನಂಬರು ಇಂಟರ್ಚೇಂಜ್ ಆಗಿರ್ತವೆ. ಕರೆಕ್ಟಾ? ಈ ಎರಡೂ ನಂಬರ್ ಸೇಮ್ ಇರ್ತವೆ. ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ, ಮೈನಸ್ ಇದ್ದರೆ ಪ್ಲಸ್ ಇರುತ್ತೆ. ಆನ್ಸರ್ ಸೇಮ್ ಬರಬೇಕು. ಕರೆಕ್ಟಾ? ಈ ಥರ ಬರಬೇಕು. ಬಟ್ ಇಲ್ಲಿ ಅದ್ರ ಉಲ್ಟಾ ಬೋವಂತೆ. ಈ ಆನ್ಸರು ಕರೆಕ್ಟಾ ತಪ್ಪ? ಹಾಂ, ಇದು ಕರೆಕ್ಟಾಗಿದೆಯಾ? ಇದು ರಾಂಗ್ ಹಾಗಾದರೆ? ಇದು ರಾಂಗ್ ಆನ್ಸರು. ನಿನಗೂ ಅದೇ ಬಂತು. ಇದು ಆನ್ಸರ್ ರೈಟಾ ರಾಂಗಾ ಹೇಳ್ರಿ? ರಾಂಗಾ? ಟೇಕ್ ಮೈನಸ್ ಕಾಮನ್ 1 by 9 ಯು ವಿಲ್ ಗೆಟ್ 3 minus 6 4 5. ಸೊ ಮೈನಸ್ ಕಾಮನ್ ತೊಗೊಂಡ್ರೆ ಇದು ಏನಾರ ಇರಲಿ ಪ್ರಾಬ್ಲಮ್ ಇಲ್ಲ, ಇದು ಹಂಗಿರಬೇಕು. ನಿಮಗಿದು ನಾನು ಹೇಳ್ತಿರೋದು ಏನು ಗೊತ್ತಾ, ಅಷ್ಟು ಬ್ರೈನ್ ಓಡಿಸೋದಕ್ಕೆ ಆಗ್ತಾ ಇಲ್ಲ. ಹಾಂ, ಮಾಡಿದ್ಯಾ? ಓಕೆ ಡನ್. ನನಗೆ ಮ್ಯಾಥ್ಸ್ ಮಾಡಬೇಕಾದ್ರೆ ಏನು, ನನಗೆ ಆನ್ಸರ್ ರೈಟ್ ಆರ್ ರಾಂಗ್ ಅಂತ ಹೆಂಗೆ ಕನ್ಫರ್ಮೇಷನ್ ಮಾಡ್ಕೊತೀನಿ. ಒಂದು ಲಾಜಿಕ್ ಮೇಲೆ ಕನ್ಫರ್ಮೇಷನ್ ಮಾಡ್ಕೊತೀನಿ, ವೆರಿಫೈ ಮಾಡ್ಕೋಬೇಕು. ನಾನು ಕ್ರಾಸ್ ಚೆಕ್ ಮಾಡ್ಕೋಬೇಕು ಆನ್ಸರ್, ಇದು ಆನ್ಸರ್ ಕರೆಕ್ಟೇ ಇಲ್ಲ ಅಂತ. ನನಗೆ ಕ್ರಾಸ್ ಚೆಕ್ ಆಯ್ತಲ್ಲ, ನನಗೆ ಹಿಂಗೆ ಬರಬೇಕು ಆನ್ಸರು. ಬರ್ತಾ ಇದೆಯಾ? ಹಾಗೆ ಹೆಂಗೆ ಇರಬೇಕು ಅಂತೇನಲ್ಲ, ಬಟ್ ನನಗೆ ಬಂತು ಆ ಥರ. ಸೊ ಅಕಸ್ಮಾತ್ ಬಂದಿಲ್ಲ ಅಂದರೆ ಅರ್ಥ ಮಾಡ್ಕೊ, ನೀನು ಎಲ್ಲೋ ತಪ್ಪು ಮಾಡಿದೀಯಾ. ಎಕ್ಸಾಂಪಲ್, ನಿನಗೆ ಇವಾಗ 3 ಈ ಜಾಗದಲ್ಲಿ 5 3 -4 -6 ಇದೆ ಅನ್ಕೋ, ನೀನು ಆನ್ಸರ್ ರೈಟಾ? ನೀನು ಆನ್ಸರ್ ರೈಟ್ ಆಗುತ್ತಾ? ಚಾನ್ಸೇ ಇಲ್ಲ ರೈಟ್ ಆಗೋದಕ್ಕೆ. ಎಲ್ಲೋ ತಪ್ಪು ಮಾಡಿದೀಯಾ ಅಂತ. ಅವ ತಪ್ಪು ಮಾಡಿದರೆ ಹೋಗಿ ಹುಡ್ಕೆಂತ ಬಾ. ಇದು ಲಾಜಿಕ್ಕು. ಅರ್ಥ ಆಯ್ತಾ? ಪ್ರಿಪರೇಟರಿ ಪೇಪರ್ ಇದೆಯಾ? ಪ್ರಿಪರೇಟರಿ ಪೇಪರು ಹಾಂ, ಇದು ಯಾರಾದ್ರೂ ಇದೆ? ಫಿಸಿಕ್ಸ್ ಪೇಪರು. ಸೀರಿಯಸ್ಲಿ ಹೇಳ್ತೀನಿ, ನಾನು ಸುಮ್ಮನೆ ಅವಳಿಗೆ ನನ್ನ ಟ್ಯೂಷನ್ ಮಾಡ್ತೀವಲ್ಲ ಅವಳಿಗೆ ತೋರಿಸ್ತಾ ಇದ್ದೆ ನಾನು. ಓಕೆ ಐ ವಿಲ್ ಟೇಕ್ ಎಕ್ಸಾಂಪಲ್. ನಾನು ತೋರಿಸ್ತೀನಿ ನೋಡ್ರಲ್ಲಿ. ಇದು ಕಾಕತಾಳಿಯೋ ಅಥವಾ ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಪ್ರಾಮಿಸು. ಬಟ್ ನಾವು ಫಸ್ಟಿಗೆ ಪೇಪರ್ ಮಾಡಿಟ್ಟಿದ್ವಿ. ಐ ವಿಲ್ ಶೋ ಯು. ಫಸ್ಟ್ ಕ್ವಶನ್ ಫಸ್ಟ್, ಸೆಕೆಂಡ್ ಕ್ವಶನ್ ಸೆಕೆಂಡ್, ಹಂಗೆ ಇದೆ. ಪೇಪರ್ ಅದ್ರಲ್ಲಿ ಫಸ್ಟ್ ಕ್ವಶನ್ ಎಲ್ಲ ಹೆಂಗಿದಾವಲ್ಲ ಚಾಪ್ಟರ್ ವೈಸ್ ಫಸ್ಟ್ ಕ್ವಶನ್ನು
ಹಂಗೆ ಇದೆ. ನಾನೇ ನೋಡ್ಕೊಂಬಿಟ್ಟು ನನ್ನ ಪೇಪರ್ ಏನಾರು ಲೀಕ್ ಮಾಡಿದ್ರ ಅಂತ. ಅವ್ರ ಪೇಪರ್ ಲೀಕ್ ಮಾಡಿದ್ರು, ನಾವೇ ಇದು ಮಾಡಿದ್ವೋ, ನನಗೆ ಶಾಕ್ ಆಗ್ಬಿಡ್ತು. ಇಲ್ಲಿದೆಯಾ ಕ್ವಶನ್ ಇದು? ಓಕೆ, ಟೇಕ್ 5 ಮಾರ್ಕ್ಸ್ ಕ್ವಶನ್ನ. 5 ಮಾರ್ಕ್ಸ್ ಇಲ್ಲಿದೆ. 5 ಮಾರ್ಕ್ಸ್ ಕ್ವಶನ್ ಇದು. ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್. ಆಯಿತಾ? ಎಲ್ಲಿದೆ ಅದು? ಫಸ್ಟ್ ಕ್ವಶನ್ನ ರೆಡ್ಡಿಂದ ಮಾಡ್ತೀನಿ ತಾನೆ. ಫಸ್ಟ್ ಕ್ವಶನ್ನ ಅಸ್ಯೂಮ್ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ, ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಎಲ್ಲಿದೆ ಇದು? ಇದೆಯಾ? ಫಸ್ಟ್ ಕ್ವಶನ್ನ ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಪಾಯಿಂಟ್ ಆಕ್ಸಿಸ್ ಆಫ್ ಸರ್ಕ್ಯುಲರ್ ಲೂಪ್. ಫಸ್ಟ್ ಕ್ವಶನ್ನ. ಓಕೆ, ದೆನ್ ಹಾಫ್ ವೇವ್ ರೆಕ್ಟಿಫೈರು ಸ್ನೆಲ್ಸ್ ಲಾ. ಆಯಿತಾ? ನೆಕ್ಸ್ಟ್ ಪೇಜಲ್ಲಿ ತೋರಿಸ್ತೀನಿ. ಇದೊಂದಿದೆ ಸ್ನೆಲ್ಸ್ ಲಾ, ಹಾಫ್ ವೇವ್ ರೆಕ್ಟಿಫೈರ್. ಫಸ್ಟ್ ಕ್ವಶನ್ನ. ಇನ್ನೊಂದಿದೆ ಪೇಪರ್ 2, ಸೆಕೆಂಡ್ ಕ್ವಶನ್. ಪೇಪರ್ 3 ಥರ್ಡ್ ಕ್ವಶನ್. ಹಿಂಗೆ ಇದೆ. ನನಗೆ ಅನ್ಕೊಂಡು ಮಾಡಲ್ ಪೇಪರ್ ನಮ್ಮಿಂದ ಏನೇ ಕಾಪಿ ಮಾಡ್ಬಿಡೋರು ಅಂತ. ಸೀರಿಯಸ್ ಹಿಂಗೆ ಇದೆ. ಈ ಕ್ವಶನ್ಸ್ ಇದ್ದಾವೆ. ಕ್ವಶನ್ ಎಲ್ಲೋ ನನಗೆ ಇದ್ರಾಗೆ ಮಿಕ್ಸ್ ಮಾಡಿದರೆ ಓಕೆ, ಪ್ರಾಬ್ಲಮ್ ಇಲ್ಲ, ನನಗೇನೋ ಡೌಟ್ ಬರೋಲ್ಲ. ಫಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್ ಹಿಂಗೆ ಇದಾವೆ ಕ್ವಶನ್ಸ್. ಅದಕ್ಕೆ ಹೇಳ್ತಾಯಿದ್ದೀನಿ, ನಾನು ನಂಬ್ರಿ, ನಿಜ ಹೇಳ್ತೀನಿ, ಔಟ್ ಆಫ್ ಔಟ್ ಬರ್ಸೋ ನನ್ನ ಜವಾಬ್ದಾರಿ. ಬಟ್ ಕೊಟ್ಟಿದ್ದನ್ನ ಕರೆಕ್ಟಾಗಿ ಓದ್ರಿ. ಯಾವ್ಯಾವೋ ಮೆಟೀರಿಯಲ್ ತೊಗೊಂಡು ಓದೋಕೆ ಹೋಗ್ಬಿಡ್ರಿ. ಮೆಟೀರಿಯಲ್ ನಾನೇ ಕೊಡ್ತೀನಿ, ಕ್ವಶನ್ ನಾನೇ ಕೊಡ್ತೀನಿ, ಓದ್ರಿ ಸಾಕು. ಓದ್ಬಿಟ್ಟು ಬರ್ದು ಹಾಕ್ರಿ. ಆಮೇಲೆ ಬರ್ದಾದ್ಮೇಲೆ ಇಂಟ್ರೊಡಕ್ಷನ್ನು ಮಿಡ್ಲಲ್ಲಿ ನೆಕ್ಸ್ಟ್ ಸ್ಟೆಪ್ ಬರೀಬೇಕಾದ್ರೆ ಅಲ್ಲಿ ಮಿಡ್ಲಲ್ಲಿ ಬರುತ್ತೆ ಗೊತ್ತಾ, ಸ್ಟೇಟ್ಮೆಂಟ್ ಬರುತ್ತೆ. ಎಕ್ಸಾಂಪಲ್, ವೀಟ್ ಸ್ಟೋನ್ ಬ್ರಿಡ್ಜ್ ಬರೀಬೇಕಾದ್ರೆ ಕಂಡೀಷನ್ ಫಾರ್ ಬ್ಯಾಲೆನ್ಸ್ ವೀಟ್ ಸ್ಟೋನ್ ಬ್ರಿಡ್ಜ್ ವೇರ್ IG = 0, I1 = ಇದೀರಾ, ಆ ಕಂಡೀಷನ್ಸ್ ಬರೀಬೇಕು. ಅದಕ್ಕೆ ಮಾರ್ಕ್ಸ್ ಇದ್ದಾವೆ. ನೀವು ಎಲ್ಲ ಏನು ಮಾಡಿ ಡ್ರೈವೇಷನು ಸ್ಟಾರ್ಟಿಂಗಿಂದ ಬರ್ಕೊಂಬಂದುಬಿಡ್ತಾರೆ, ಮಿಡ್ಲಾಗಿ ಏನು ಲೈನ್ ಸೇರಿಸಲ್ಲ. ಅವಾಗ ಔಟ್ ಆಫ್ ಔಟ್ ಬರೋಲ್ಲ. ಮಾರ್ಕ್ಸ್ ಕಳಿಯೋ ಅಂತ ಎಲ್ಲ ಚಾನ್ಸಸ್ ಇರುತ್ತೆ. ನೀವು ಮಾರ್ಕ್ಸ್ ಹೋದರೆ ಎಲ್ಲಿ ಹೋಗ್ಬೇಕು ಅಂದರೆ MCQ ಅಲ್ಲಿ ಹೋಗ್ಬೇಕು ಮ್ಯಾಕ್ಸಿಮಮ್. ನ್ಯೂಮರಿಕಲ್ ನಾನೇ ಕೊಡ್ತೀನಿ ಕ್ವಶನ್, ಇಲ್ಲಿಂದನೇ ಬರಬೇಕು, ಇನ್ನೆಲ್ಲೂ ಬರೋಕ್ಕಾಗಲ್ಲ. ಸೊ ಕರೆಕ್ಟಾಗಿ ಫಾಲೋ ಮಾಡಿರಿ. 1 ಮಂತ್ ಯಾರ ಮಾತು ಕೇಳಬೇಡ್ರಿ, ಇನ್ಕ್ಲೂಡಿಂಗ್ ಯು ಲೆಕ್ಚರರ್. ಸುಮ್ಮನೆ ನನ್ನ ಮಾತು ಕೇಳಿರಿ. ನನ್ನ ಮಾರ್ಕ್ಸ್ ಬರೋದು ನಾನು ಜಾದ್ರಿ. ಅಪ್ ಟು ಕಂಪ್ಲೀಷನ್ ಆಫ್ CET ಕರೆಕ್ಟಾಗಿ ಕ್ವಶನ್ ಇಟ್ಕೊಳ್ರಿ. ಅವೇ ಕ್ವಶನ್ನೇ ಬರ್ತಾವೆ. ಇಲ್ಲಿ ಹೊಸ್ದಾಗಿ ಏನು ಮಾಡೋಂಗಿಲ್ಲ ಶಿಷ್ಯ. ಒಂದು ಸೋರ್ಸ್ ಅಂತ ಇರುತ್ತೆ, ಅಲ್ಲಿಂದನೇ ಬರಬೇಕಲ್ಲ ಎಲ್ಲ. ನೀವೆಲ್ಲೇ ಹೋದ್ರೂ ಕೂಡ ಲಾಸ್ಟಿಗೆ ಆದಿಯೋಗಿ ಹೋಗ್ಬಿಟ್ಟೆ ಕೈ ಮುಗಿಬೇಕಲ್ಲ, ಅದೇ ತಾನೇ ಸೋರ್ಸು. ಆ ಸೋರ್ಸೇ ನನ್ನಿಂದನೇ ಬರಬೇಕು. ಯು ವಿಲ್ ಗೆಟ್ ಇಲ್ಲಿಂದನೇ ಬರುತ್ತೆ. ಸೊ ಇವಾಗ 4 ಮಾರ್ಕ್ಸ್ ಮುಗ್ದ್ವಾ? ನೀವು ಪಕ್ಕ ಹಂಗಾರೆ ಏನು ಕ್ವಶನ್ ಕೊಟ್ಟರು ಮಾಡ್ತೀರಾ. ಓಕೆ, ಯು ಟೇಕ್ 1 more ಕ್ವಶನ್ ಮಾಡಿ, ಸುಮ್ಮನೆ ಟೈಮ್ ವೇಸ್ಟ್ ಹಾಕಿ. ಯಾವುದೋ ಒಂದು ಕ್ವಶನ್ ಇತ್ತು, 3 ಇತ್ತು ಅಷ್ಟೇ. 3 ಇದ್ದಿದ್ದು. ಇದನ್ನು ಮಾಡ್ರಪ್ಪ, ಇದು 5 ಮಾರ್ಕ್ಸಿಗೆ ಕೇಳ್ತಾನೆ. ಬಟ್ ಮಾಡಿರಿ, ಇದು ನೋಡೋಣ ಆಗುತ್ತಾನೆ. ಬೇಡ ತಡಿ, ಇದೇ ಇನ್ವರ್ಸ್ ಇದೆ, ಅರ್ಜೆಂಟ್ ಇದೆ, ಬೇಡ. ಇದು ಅರ್ಜೆಂಟ್ ಇದೆ, 5 ಮಾರ್ಕ್ಸಿಗೆ ಕೇಳ್ತಾನೆ. 4 ಮಾರ್ಕ್ಸಿಗೆ ಕೇಳ ಅಷ್ಟೇ ಬಿಡು. ಅದರಲ್ಲೇ ಹಿಂದೆ ಮುಂದೆ ಕೇಳಬೇಕು, ಇನ್ನೇನು ಹೊಸ್ದಾಗಿ ಕೇಳೋಕ್ಕಾಗಲ್ಲ. ಸೊ ಇವತ್ತು ಹೋಗ್ಬಿಟ್ಟು ಗ್ರಾಫು ಇದು 2 ಮುಗ್ದು 10 ಮಾರ್ಕ್ಸ್ ಆಯಿತಾ. ಗ್ರಾಫ್ ಮಾಡಿಸಿ ಆಲ್ಮೋಸ್ಟ್ ಎಲ್ಲ ಮಾಡಿದ್ದಿರ್ತಾನೆ, ಅದೇನು ಬೇಕಾಗಿಲ್ಲ. ಅದು ದಿವಸ ಹಿಡಿತದೆ ಕಣ ಮ್ಯಾಥ್ಸ್ ಮುಗ್ಸೋಕ್ಕಷ್ಟೇ. ಕರೆಕ್ಟಾಗಿ ಇದನ್ನೇ ನೀವು ಹೊಸ್ದಾಗಿ ಏನು ಓದ್ಬೇಡ್ರಿ. ಇದನ್ನೇ ರಿಪೀಟ್ ನೈಟ್ ಬಂದು ಎಬ್ಬರಿಸಿದ್ರು ಕೂಡ ಇದನ್ನೇ ಹೇಳ್ಬೇಕು. ನೀವು ಪಡ ಆರಾಮಾಗಿ ಬರ್ತಾವೆ ಮಾರ್ಕ್ಸ್. ಏನು ತಲೆ ಕೆಡಿಸ್ಬೇಕು, ಸುಮ್ಮನೆ ರಿಪೀಟ್. ಏನು MCQ ನಾನು ಮಾಡಿಸ್ತೀನಿ. MCQ ಎಷ್ಟು ಕೊಡಬೇಕಾ ನಿಮಗೆ? ಕರೆಕ್ಟಾಗಿ ಕೊಟ್ಟರೆ 10 ಪೇಪರ್ ಸಾಲ್ವ್ ಮಾಡ್ರೆ, ಒಂದು ಪೇಪರಲ್ಲಿ 15 ಕ್ವಶನ್ನು, 10 = 150 ಕ್ವಶನ್ನು ಅದರಲ್ಲೇ ಕೇಳಬೇಕು. ಅದಕ್ಕೂ ಒಂದು 2-3 ಲಾಜಿಕ್ ಇದಾವೆ, ನಾನು ಹೇಳ್ಕೊಡ್ತೀನಿ. ಆದರೆ ಚಾಪ್ಟರ್ ಅರ್ಥ ಆಗಿದ್ದರೆ ಮಾತ್ರ ಅದು ಲಾಜಿಕ್ ವರ್ಕ್ ಆಗುತ್ತೆ. ಎಕ್ಸಾಂಪಲ್, ನಿಮ್ಮದೊಂದು ಫ್ಯಾಮಿಲಿ ಇದೆ ಅನ್ಕೋ. ನಿಮ್ಮ ಫ್ಯಾಮಿಲಿ ನಡೀತಿರೋದು ನಿಮ್ಮ ಡ್ಯಾಡಿ ಮೇಲೆ. ಸೆಕೆಂಡ್, ನಿಮ್ಮ ಡ್ಯಾಡಿ ಕಂಟ್ರೋಲ್ ಆಗಿರೋದು ನಿಮ್ಮ ಮಮ್ಮಿ ಮೇಲೆ. 4 ಜನ ಮಕ್ಕಳಿದ್ದೀರಾ ಅನ್ಕೋ. ಇವನ್ ನನ್ನನ್ನು ಅನ್ನೋನ್ ಪರ್ಸನ್ ಬಂದು ನಾನು ನಿನ್ನ ಕ್ವಶನ್ ಕೇಳ್ತೀನಿ ನಿಮ್ಮ ಫ್ಯಾಮಿಲಿ ಬಗ್ಗೆ. ಯಾರ ಮೇಲೆ ಕ್ವಶನ್ ಕೇಳ್ಬೋದು? ಡ್ಯಾಡಿ ಮೇಲೆ ಕೇಳ್ಬೋದು. ಮಿಸ್ ಆದರೆ
ಆ ಮಮ್ಮಿ ಡ್ಯಾಡಿ ಅಂತ ಯಾರು ಅಂತ ಗೊತ್ತಾದ್ರೆ ಅದೇ ತಾನೇ ಆನ್ಸರ್ ಆಗುತ್ತೆ. ಅಷ್ಟೇ, ಕ್ವಶನೇ ಅರ್ಥದ ಬೇಕಾಗಿಲ್ಲ ನಿಮಗೆ. ಆ ಚಾಪ್ಟ್ರಲ್ಲಿ ಏನು ಇಂಪಾರ್ಟೆಂಟ್, ಯಾವ ಪಾಯಿಂಟ್ ಇಂಪಾರ್ಟೆಂಟ್ ಅನ್ನೋ ಅದೇ ಅಲ್ಲೇ ಕೇಳ್ಬೇಕು, ಇನ್ನೆಲ್ಲೂ ಕೇಳೋಂಗಿಲ್ಲ ನೀವು. ಬಟ್ ನಿಮ್ಮ ಡ್ಯಾಡಿ ಮಮ್ಮಿ ಯಾರು ಅನ್ನೋದೇ ನಿಮ್ಗೆ ಗೊತ್ತಾಗಲ್ಲ, ಅದೇ ಪ್ರಾಬ್ಲಮ್. ಇನ್ನು ಒಂದು ಕ್ಲಾಸ್ ಇದೆ.